ದೇವನಾಮಕ್ಕೆ ಸ್ತೋತ್ರವಾಗಲಿ. ಈ ಪರಿಶುದ್ಧ ದಿನದಲ್ಲಿ ಮತ್ತೊಂದು ಆವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಮತ್ತೊಂದು ದಿನವನ್ನು ದಾನವಾಗಿ ಕೊಟ್ಟಿರಲಾಗಿ ದೇವರಿಗೆ ನಾವು ಕೃತಜ್ಞತೆಯಿಂದ ಆತನಿಗೆ ಸಲ್ಲತಕ್ಕ ಗೌರವವನ್ನು ಆರಾಧನೆಯನ್ನು ನಾವು ಸಲ್ಲಿಸುವ ಪ್ರಾರ್ಥನೆಯೊಂದಿಗೆ ಇಂದಿನ ಆರಾಧನೆಯನ್ನು ನಾವು ಪ್ರಾರ್ಥನೆ ಮಾಡುವ. ಭೂಮಿ ಆಕಾಶವನ್ನು ಉಂಟು ಮಾಡಿರುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಮತ್ತೊಂದು ಆವರ್ತಿ ನಿಮ್ಮ ಸನ್ನಿಧಾನದಲ್ಲಿ ಕರ್ತನೆ, ಈ ವಾರದ ಮೊದಲನೇ ದಿನದಲ್ಲಿ ಕರ್ತನೆ ನಿಮ್ಮನ್ನು ಸ್ತುತಿಸುವುದಕ್ಕೆ, ನಿಮ್ಮನ್ನು ಆರಾಧಿಸುವುದಕ್ಕೆ ನಮ್ಮ ಜೀವಿತದಲ್ಲಿ ಕೊಟ್ಟಂಥ ಅವಕಾಶಕ್ಕಾಗಿ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಹೌದು ಕರ್ತನೆ, ಲೋಕದ ಕಡೆಗೆ ಕಣ್ಣಾಯಿಸುವಾಗ ಅನೇಕರಿಗೆ ಲಭಿಸದೇ ಇರುವಂಥ ಈ ಒಂದು ಸದಾವಕಾಶವನ್ನು ನಮ್ಮ ಜೀವಿತದಲ್ಲಿ ನೀನು ಕೊಟ್ಟಿರಲಾಗಿ ಈ ಮುಂಜಾನೆಯಲ್ಲಿ ಕರ್ತನೆ, ನೀವು ಮಾಡಿದ ಎಲ್ಲ ಉಪಕಾರಗಳನ್ನು ನೆನೆಸಿ ಕೃತಜ್ಞತೆಯಿಂದ ನಿಮಗೆ ಸ್ತೋತ್ರ ಸಲ್ಲಿಸುವುದಕ್ಕೆ ನಮ್ಮನ್ನು ಯೋಗ್ಯರನ್ನಾಗಿ ಮಾರ್ಪಡಿಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಇಂದಿನ ಆರಾಧನೆಯ ಆರಂಭದಿಂದ ಅಂತ್ಯದವರೆಗೆ ತ್ರಿಯೇಕ ದೇವರ ಸಾನ್ನಿಧ್ಯವನ್ನು ಅನುಭವಿಸುವಂತೆ ಕೃಪೆ ಮಾಡು ಕರ್ತನೆ. ಆರಾಧನೆಗೆ ಅಡ್ಡಿಯಾಗಿರುವಂಥ ಎಲ್ಲ ಕಲ್ಮಶಗಳನ್ನು ಮತ್ತೊಂದು ಆವರ್ತಿ ನಿನ್ನ ರಕ್ತದಿಂದ ತೊಳೆದು ನಮ್ಮನ್ನು ಶುದ್ಧಿಪಡಿಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಹಾಡುವಂಥ ಹಾಡುಗಳು, ಧ್ಯಾನಿಸುವಂಥ ದೇವರ ವಾಕ್ಯ ಎಲ್ಲದರ ಮೂಲಕ ದೇವರ ನಾಮ ಮಹಿಮೆ ಹೊಂದಲಿ. ಪ್ರಾರ್ಥನೆಗಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಬುದ್ಧ ನಾಮದಲ್ಲಿ ಬಿಡುತ್ತೇವೆ ತಂದೆ, ಆಮೆನ್. ಮತ್ತೊಂದು ಆವರ್ತಿ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ವಂದನೆಯನ್ನು ನಾವು ತಿಳಿಸ್ತೇವೆ. ಈ ಒಂದು ಮಾಧ್ಯಮದ ಮೂಲಕ ದೇವರನ್ನು ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಸಂದರ್ಭವನ್ನು ಕೊಟ್ಟಿರಲಾಗಿ ಆತನಿಗೆ ಸಲ್ಲತಕ್ಕ ಆರಾಧನೆಯನ್ನು, ಗೌರವವನ್ನು ನಾವು ಸಲ್ಲಿಸುವಂಥವರಾಗಿರುವ ಅತ್ಯಂತ ಹಳೆಯ ಒಂದು ಹಾಡು, ಯೆಹೋವ ನನ್ನ ಕುರುಬ, ಕೊರತೆ ನನಗಿಲ್ಲ, ಹಸಿರುಗಾವಲಿನಲ್ಲಿ ನನ್ನನ್ನು ತಂಗಿಸುತ್ತಾನೆ. ಈ ಹಾಡಿನ ಚರಣಗಳನ್ನು ಹಾಡಿ ದೇವರ ನಾಮವನ್ನು ನಾವು ಮಹಿಮೆಪಡಿಸುವ. ಯೆಹೋವ ನನ್ನ ಕುರುಬ, ಕೊರತೆ ನನಗಿಲ್ಲ, ಹಸಿರುಗಾವಲಿನಲ್ಲಿ ನನ್ನನ್ನು ತಂಗಿಸುತ್ತಾನೆ. ಯೆಹೋವ ನನ್ನ ಕುರುಬ, ಕೊರತೆ ನನಗಿಲ್ಲ, ಹಸಿರುಗಾವಲಿನಲ್ಲಿ ನನ್ನನ್ನು ತಂಗಿಸುತ್ತಾನೆ. ಕಾರ್ಗತ್ತಲಿನಲ್ಲಿ ತಿರುಗಾಡುತ್ತಿದ್ದರು, ಯೇಸು ನನ್ನನ್ನು ಕರುಣೆಯಿಂದ ವರಿಸಿದ. ಕಾರ್ಗತ್ತಲಿನಲ್ಲಿ ತಿರುಗಾಡುತ್ತಿದ್ದರು, ಯೇಸು ನನ್ನನ್ನು ಕರುಣೆಯಿಂದ ವರಿಸಿದ. ಯೆಹೋವ ನನ್ನ ಕುರುಬ, ಕೊರತೆ ನನಗಿಲ್ಲ, ಹಸಿರುಗಾವಲಿನಲ್ಲಿ ನನ್ನನ್ನು ತಂಗಿಸುತ್ತಾನೆ. ವೈರಿಗಳ ಮುಂದೆ ಪ್ರೇಮದೌತಣವು ಪ್ರಭು ಸಿದ್ಧ ಮಾಡಲು ಪರವಶವಾಗುವೆವು. ವೈರಿಗಳ ಮುಂದೆ ಪ್ರೇಮದೌತಣವು ಪ್ರಭು ಸಿದ್ಧ ಮಾಡಲು
ಪರವಶವಾಗುವೆವು. ಯೆಹೋವ ನನ್ನ ಕೊರತೆ ಹಸಿರುಗವಲಿನಾಲೆ ನನ್ನನ್ನು ತಂಗಿಸುತ್ತಾನೆ. ತಲೆಗೆ ತೈಲದಿಂದ ಅಭಿಷೇಕ ಮಾಡಿ ನನ್ನ ಹೃದಯವು ತುಂಬಿವರಾಸುವುದು. ತಲೆಗೆ ತೈಲದಿಂದ ಅಭಿಷೇಕ ಮಾಡಿ ನನ್ನ ಹೃದಯವು ತುಂಬಿವರಾಸುವುದು. ಯೆಹೋವ ನನ್ನ ಕುರುಬ, ಕೊರತೆ ನನಗಿಲ್ಲ. ಹಸಿರುಗವಲಿನಾಲೆ ನನ್ನನ್ನು ತಂಗಿಸುತ್ತಾನೆ. ಸದಾ ಕಾಲವು ನಾನು ಪ್ರಭು ಮಂದಿರದಲ್ಲಿ ನಿವಾಸವ ಮಾಡಿ ಸಂತೋಷದಿಂದಿರುವೆ. ಸದಾ ಕಾಲವು ನಾನು ಪ್ರಭು ಮಂದಿರದಲ್ಲಿ ನಿವಾಸ ಮಾಡಿ ಸಂತೋಷದಿಂದಿರುವೆ. ಯೆಹೋವ ನನ್ನ ಕುರುಬ, ಕೊರತೆ ನನಗಿಲ್ಲ. ಹಸಿರುಗವಲಿನಾಲೆ ನನ್ನನ್ನು ತಂಗಿಸುತ್ತಾನೆ. ಯೆಹೋವ ನನ್ನ ಕುರುಬ, ಕೊರತೆ ನನಗಿಲ್ಲ. ಹಸಿರುಗವಲಿನಾಲೆ ನನ್ನನ್ನು ತಂಗಿಸುತ್ತಾನೆ. ಹಲ್ಲೆಲೂಯಾ. ಯೆಹೋವ ನನ್ನ ಕುರುಬ, ಕೊರತೆ ನನಗಿಲ್ಲ. ದಾವೀದನು ಹಾಡುವಂಥದ್ದು, ಯೆಹೋವನು ನನಗೆ ಕುರುಬನು, ಕೊರತೆ ಪಡೆಯನು. ದಾವೀದನು ಒಬ್ಬ ಕುರುಬನಾಗಿದ್ದ. ದಾವೀದನು ತನ್ನ ತಂದೆಯ ಕುರಿಗಳನ್ನ ಮೇಯಿಸುತ್ತಾ ಅಡವಿಗಳಲ್ಲಿ ಸಂಚರಿಸುವಂತಹ ಸಂದರ್ಭದಲ್ಲಿ ಒಮ್ಮೆ ಒಂದು ಸಿಂಹ ದಾವೀದನ ಕುರಿಯನ್ನ ಆಕ್ರಮಿಸಿತು. ಇದು ಖುದ್ದಾಗಿ ದಾವೀದನು ತಾನೇ ಇಸ್ರಾಯೇಲ್ಯರ ಮೊದಲನೆಯ ಅರಸನಾಗಿದ್ದಂತಹ ಸೌಲನ ಬಳಿಗೆ ಹೇಳುವಂಥದ್ದು. ಒಮ್ಮೆ ಒಂದು ಸಿಂಹ ನನ್ನ ಹಾಡುಗಳನ್ನು ಆಕ್ರಮಿಸಲು ನಾನೇನು ಮಾಡಿದೆ? ಆ ಸಿಂಹದ ಬಾಯಿಂದ ನನ್ನ ಹಾಡನ್ನು ನಾನು ರಕ್ಷಿಸಿದೆ. ಅದೇ ರೀತಿಯಲ್ಲಿ ಒಮ್ಮೆ ಒಂದು ಕರಡಿ ನನ್ನ ಮಂದೆಯ ಮೇಲೆ ಆಕ್ರಮಣ ಮಾಡಲು ನನ್ನ ಕುರಿಗಳನ್ನು ಆ ಕರಡಿಯ ಬಾಯಿಂದ ನಾನು ರಕ್ಷಿಸಿದೆ. ಸೊ ನಿಜವಾದ ಕುರುಬ ತನ್ನ ಕುರಿಗಳಿಗೋಸ್ಕರವಾಗಿ ಏನೆಲ್ಲ ತ್ಯಾಗವನ್ನ ಮಾಡುವುದಕ್ಕೂ ಆತನು ಶಕ್ತನಾಗಿದ್ದಾನೆ.
ಇಲ್ಲಿ ತನ್ನ ಅನುಭವದೊಂದಿಗೆ ದಾವೀದನು ಒಬ್ಬ ಕುರುಬನಾಗಿದ್ದಂತಹ ವ್ಯಕ್ತಿ. ತನ್ನ ಅನುಭವದೊಂದಿಗೆ ದಾವೀದನು ಈ 23ನೇ ಕೀರ್ತನೆಯನ್ನ ರಚಿಸಿರುವಾಗ ಅದರ ಮೇಲ್ಭಾಗದಲ್ಲಿ ಶೀರ್ಷಿಕೆಯಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಭಕ್ತರೆಂಬ ಕುರಿಗಳಿಗೆ ಯೆಹೋವನು ಒಳ್ಳೆ ಕುರುಬನು. ಭಕ್ತರೆಂಬ ಕುರಿಗಳಿಗೆ ನೋಡಿ, ಹಳೆಯ ಒಡಂಬಡಿಕೆಯನ್ನ ನಾವು ಕುಲಂಕುಷವಾಗಿ ನಾವು ಕಲಿಯುವಂತಹ ಸಂದರ್ಭದಲ್ಲಿ ಇಸ್ರಾಯೇಲ್ ಮಕ್ಕಳೊಂದಿಗೆ ಯೆಹೋವನು ಕುರುಬನ ಹಾಗೂ ಕುರಿಯ ಒಂದು ಬಾಂಧವ್ಯವನ್ನ ಉದಾಹರಣೆ ಸಹಿತವಾಗಿ ವಿವರಿಸಿರುವಂಥದ್ದನ್ನು ನಾವು ನೋಡ್ತೇವೆ. 89ನೇ ಕೀರ್ತನೆಯಲ್ಲಿ ನಾವು ಕಾಣುವಂಥದ್ದು, ಅಲ್ಲಿ ಆಸಾಫನ ಒಂದು ಕೀರ್ತನೆಯಲ್ಲಿ 80ನೇ ಕೀರ್ತನೆಯಲ್ಲಿ ನಾವು ಕಾಣುವಂಥದ್ದು, ಆಸಾಫನು ಬರೆದಿರುವಂಥದ್ದು, ಇಸ್ರಾಯೇಲ್ಯರನ್ನು ಕಾಯುವ ಕುರುಬನೇ ಕಿವಿಗೊಡು. ನೋಡಿ, ಇಂಗ್ಲಿಷ್ನಲ್ಲಿ ಮೆಟಫೋರಿಕಲ್ ವರ್ಡ್ ಎಂಬುದಾಗಿ ಕರೀತಾರೆ. ಅಂದ್ರೆ ರೂಪಕಾಲಂಕಾರ ಪದಗಳು ಅಥವಾ ಆಲಂಕಾರಿಕ ಪದಗಳು. ಕನ್ನಡದಲ್ಲಿ ಆಲಂಕಾರಿಕ ಪದಗಳು ಅಂದರೆ ಕೆಲವು ವಿಚಾರಗಳನ್ನ ಸ್ಪಷ್ಟಪಡಿಸುವುದಕ್ಕೋಸ್ಕರವಾಗಿ ಕೆಲವು ಉದಾಹರಣೆ ಸಹಿತವಾಗಿ. ನೋಡಿ, ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಅನೇಕ ಸಾಮ್ಯಗಳನ್ನು ಹೇಳಿದ್ದಾನೆ. ಅನೇಕ ಸಾಮ್ಯಗಳು. ಬಿತ್ತುವವನ ಒಂದು ಸಾಮ್ಯ. ಬಿತ್ತುವವನ ಸಾಮ್ಯದ ಮೂಲ ಸಂದೇಶ ಅನ್ನುವಂಥದ್ದು ನೋಡಿ, ಆ ಬಿತ್ತುವವನ ಸಾಮ್ಯವನ್ನ ಹೇಳಿದ ನಂತರವಾಗಿ ಯೇಸು ಸ್ವಾಮಿ ಹೇಳುವಂಥದ್ದು, ಬಿತ್ತುವಂಥದ್ದು ಅಂದ್ರೆ ದೇವರ ವಾಕ್ಯ. ಅಂದ್ರೆ ದೇವರ ವಾಕ್ಯವನ್ನು ಬೀಜಕ್ಕೆ ಹೋಲಿಕೆ ಮಾಡಲಾಗಿದೆ. ಇದನ್ನ ಮೆಟಫೋರಿಕಲ್ ವರ್ಡ್ ಎಂಬುದಾಗಿ, ರೂಪಕಾಲಂಕಾರ ಪದಗಳು ಅಥವಾ ಆಲಂಕಾರಿಕ ಪದಗಳು ಎಂಬುದಾಗಿ ನಾವು ಕರೀತೇವೆ. ಇಲ್ಲಿ ಆಸಾಫನು ಯೆಹೋವನನ್ನ ಒಂದು ರೂಪಕಾಲಂಕಾರವಾಗಿ ಹೇಳುವಂಥದ್ದು, ಇಸ್ರಾಯೇಲ್ಯರನ್ನು ಕಾಯುವ ಕುರುಬನೇ. ಅಂದ್ರೆ ಯೆಹೋವನನ್ನು ಕುರುಬನಾಗಿ, ಆಮೇಲೆ ಇಸ್ರಾಯೇಲ್ಯರನ್ನು ಕುರಿಗಳಾಗಿ ಉದಾಹರಿಸಿ ಹೇಳಿರುವಂಥದ್ದನ್ನು ನಾವು ನೋಡುತ್ತೇವೆ. 80ನೇ ಕೀರ್ತನೆಯಲ್ಲಿ ನಾವು ಕಂಡಂಥದ್ದು, ಇಸ್ರಾಯೇಲ್ಯರನ್ನು ಕಾಯುವ ಕುರುಬನೇ ಕಿವಿಗೊಡು, ಯೋಸೇಫನ ವಂಶದವರನ್ನು ಕುರಿಹಿಂಡಿನಂತೆ ಕರತಂದವನೇ ಪ್ರಕಾಶಿಸು. ಅದೇ ರೀತಿಯಾಗಿ ಯೆಶಾಯನ ಪ್ರವಾದನ ಗ್ರಂಥದಲ್ಲಿ ನಾವು ನೋಡುವಂತಹ ಸಂದರ್ಭದಲ್ಲಿ ಅದರ 40ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಯೆಹೋವನು ಮಂದೆಗಳನ್ನು ನಡೆಸುವಂತಹ ರೀತಿಯಲ್ಲಿ ಜನರನ್ನ ನಡೆಸ್ಕೊಂಡು ಬಂದ ಎಂಬುದಾಗಿ. ಇಲ್ಲಿ ಇಸ್ರಾಯೇಲ್ಯರಿಗೂ ಮತ್ತು ಯೆಹೋವನಿಗಿರುವ ಸಂಬಂಧ ಕುರುಬನಿಗೂ ಮತ್ತು ಕುರಿಗಳಿಗೂ ಇರುವ ಸಂಬಂಧವಾಗಿದೆ. ಆದುದರಿಂದಲೇ ದಾವೀದನು ಹೇಳುವಂಥದ್ದು, ಯೆಹೋವನು ನನಗೆ ಕುರುಬನು. ಅಂದ್ರೆ ಕುರುಬನು ಎಂಬುದಾಗಿ ನಾವು ಕೇಳುವಾಗ ಒಬ್ಬ ಕುರುಬನನ್ನ ನಾವು ದೃಷ್ಟಿಸುವಂಥದ್ದಲ್ಲ, ಬದಲಾಗಿ ಯಾವ ರೀತಿಯಾಗಿ ಒಬ್ಬ ಕುರುಬ ತನ್ನ ಕುರಿಗಳಿಗೋಸ್ಕರವಾಗಿ ತನ್ನ ದಿನವನ್ನ ಸಮಯವನ್ನ ವ್ಯಯ ಮಾಡ್ತಾನೋ, ಯಾವ ರೀತಿಯಾಗಿ ಕುರುಬ ತನ್ನ ಕುರಿಗಳನ್ನ ಸಂರಕ್ಷಣೆ ಮಾಡ್ತಾನೋ, ಅದೇ ರೀತಿಯಲ್ಲಿ ಯೆಹೋವನು, ದೇವರು ಯೇಸು ಕ್ರಿಸ್ತನು ನಮ್ಮನ್ನು ಸಂರಕ್ಷಿಸುವಂತವನಾಗಿದ್ದಾನೆ ಎಂಬುದಾಗಿ ನಾವು ಗ್ರಹಿಸಿಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯ. ನೋಡಿ, ಒಬ್ಬ ಕುರುಬನ ಆದ್ಯ ಕರ್ತವ್ಯ ಅನ್ನುವಂಥದ್ದು ಕುರಿಗಳಿಗೆ ಬೇಕಾದಂತಹ ಮೇವುಗಳನ್ನ ಸಿದ್ಧಪಡಿಸುವಂಥದ್ದು. ಕುರಿಗಳ ಒಂದು ಪ್ರತ್ಯೇಕತೆ ಏನಂದ್ರೆ, ಒಮ್ಮೆ ಮೇದಂತಹ ಸ್ಥಳದಲ್ಲಿ ಮಾರನೇ ದಿನ ಮತ್ತೆ ಅದು ಮೇಯೋದಿಲ್ಲ. ಇತರೆ ಪ್ರಾಣಿಗಳ
ಆದ್ರೆ ಆ ಸಲೈವ ಬಿದ್ದಂತಹ ಸ್ಥಳದಲ್ಲಿ ಈ ಕುರಿಗಳು ಮೇಯೋದಿಲ್ಲ. ಆದುದರಿಂದ ಪ್ರತಿ ಕುರುಬನ ಆದ್ಯ ಕರ್ತವ್ಯ ಅನ್ನುವಂಥದ್ದು ಕುರಿಗಳಿಗೋಸ್ಕರವಾಗಿ ಹಸಿರಾದ ಹುಲ್ಲನ್ನ ದಿನಂಪ್ರತಿ ಹುಡುಕುವಂಥದ್ದು. ಒಮ್ಮೆ ಕುರುಬ ತನ್ನ ಕುರಿಗಳನ್ನ ಹಿಂಡನ್ನ ಒಂದು ಹುಲ್ಲುಗಾವಲಲ್ಲೇ ಇಟ್ಬಿಟ್ಟು ಅಲ್ಲಿ ಕುತ್ಕೊಂಡು ನಿದ್ರೆ ಮಾಡೋದಿಲ್ಲ. ನಾಳಿನ ದಿನಕ್ಕೆ ಈ ಕುರಿಗಳಿಗೆ ಬೇಕಾದಂತಹ ಹುಲ್ಲುಗಾವಲುಗಳ ಹುಡುಕಾಟದಲ್ಲಿ ಅವನು ತೊಡಗಿಕೊಂಡಿರ್ತಾನೆ. ಅದು ಮಾತ್ರವಲ್ಲ, ಕುರಿಗಳು ಮೇಯುವಂತಹ ಸ್ಥಳದಲ್ಲಿ ಸರ್ಪಗಳ ಕಾಟ ಇರ್ತದೆ, ಹಾವಿನ ಕಾಟ ಇರ್ತದೆ. ಈ ಕುರಿಗಳನ್ನು ಆ ಒಂದು ಹುಲ್ಲುಗಾವಲಿನ ಸ್ಥಳದಲ್ಲಿ ಬಿಡುವುದಕ್ಕಿಂತ ಮುಂಚಿತವಾಗಿ ಕುರುಬ ಏನ್ ಮಾಡ್ತಾನೆ, ಆ ಸ್ಥಳವನ್ನ ಸಂಪೂರ್ಣವಾಗಿ ಪರೀಕ್ಷೆ ಮಾಡಿ ಅಲ್ಲಿ ಹುತ್ತಗಿತ್ತಗಳಿದ್ರೆ ಏನ್ ಮಾಡ್ತಾನೆ, ಆ ಹುತ್ತದ ಬಾಗಿಲಿಗೆ ದೊಡ್ಡ ದೊಡ್ಡ ಕಲ್ಲುಗಳನ್ನು ಇಟ್ಬಿಡ್ತಾನೆ. ಯಾವ ಕಾರಣಕ್ಕೂ ಆ ವಿಷ ಜಂತುಗಳು ಹೊರಗೆ ಬಂದು ಕುರಿಗಳನ್ನ ಹಾನಿ ಮಾಡಬಾರ್ದು. ನೋಡಿ, ಇಲ್ಲಿ ಬರ್ದಿದ್ದಾನೆ, ವೈರಿಗಳ ಮುಂದೆ. ಅಂದ್ರೆ ಹಾವುಗಳು ಸರ್ಪಗಳು ಎಲ್ಲಿದ್ದಾವೆ? ಹುತ್ತದಲ್ಲಿರ್ತಾವೆ, ಆದ್ರೆ ಹೊರಗೆ ಬರಕ್ಕೆ ಆಗೋದಿಲ್ಲ. ಸೊ ಇದು ದಾವೀದನು ತನ್ನ ಅನುಭವದೊಂದಿಗೆ ಬರೆದಿರುವಂಥದ್ದು. ಸೊ ಪ್ರಿಯರೇ, ನಮ್ಮ ಜೀವಿತದಲ್ಲಿ ದೇವರಿಗೆ ಪ್ರಪ್ರಥಮ ಸ್ಥಾನವನ್ನ ನಾವು ಕೊಡುವಂತವರಾಗಿದ್ರೆ, ಸೊ ನಮ್ಮ ಜೀವಿತದಲ್ಲಿ ನಮಗೆ ಬೇಕಾದಂಥದ್ದನ್ನ ಕೊಡುವುದಕ್ಕೆ ದೇವರು ಶಕ್ತನು ಎಂಬುದನ್ನು ನಾವು ಎಂದಿಗೂ ಮರಿಬಾರದು. ಸೊ ವಿ ಆರ್ ಆಲ್ ಬಿಸಿ ವಿತ್ ಮೆನಿ ಥಿಂಗ್ಸ್. ನಾವೆಲ್ಲರೂ ಅನೇಕ ವಿಚಾರಗಳ ಕುರಿತಾಗಿ ಗಲಿಬಿಲಿಗೊಂಡಿದ್ದೇವೆ. ನೋಡಿ, ಯೇಸು ಸ್ವಾಮಿ ಬೆಥಾನ್ಯಕ್ಕೆ ಬಂದಂತಹ ಸಂದರ್ಭದಲ್ಲಿ ಲಾಸರನು, ಮರಿಯಳು, ಮಾರ್ತಳು ವಾಸ ಮಾಡುವಂತಹ ಮನೆಗೆ ಯೇಸು ಸ್ವಾಮಿ ಬಂದಂತಹ ಸಂದರ್ಭದಲ್ಲಿ ಮಾರ್ತಳು ಮತ್ತು ಮರಿಯಳು ಅಕ್ಕ ತಂಗಿ. ಮಾರಿಯಳು ಯೇಸುವಿನ ಪಾದದ ಕೆಳಗೆ ಕುಳಿತುಕೊಂಡು ಯೇಸುವಿನ ಸದ್ವರ್ತಮಾನವನ್ನ ಕೇಳಿಸಿಕೊಳ್ಳುತ್ತಿರುವಾಗ ಮರಿಯಳು ಏನ್ ಮಾಡ್ತಾ ಇದ್ದಾಳೆ, ಬಂದಂತಹ ಜನರಿಗೆ ಊಟವನ್ನ ಕೊಡುವಂತಹ ಗಲಿಬಿಲಿಯಲ್ಲಿದ್ದಾಳೆ. ಕೊನೆಗೆ ಭರ್ತಳು ಬಂದ್ಬಿಟ್ಟು ಯೇಸು ಸ್ವಾಮಿ ಹೇಳ್ತಾಳೆ, ಸೊ ನನ್ನ ತಂಗಿಗೆ ಹೇಳು ಸಹಾಯ ಮಾಡೋದಕ್ಕೆ. ಅಲ್ಲಿ ಯೇಸು ಸ್ವಾಮಿ ಹೇಳುವಂತ ಒಂದು ಮಾತು, ಮಾರ್ತಾಳೆ, ನೀನು ಅನೇಕ ವಿಚಾರಗಳ ಕುರಿತಾಗಿ ಗಲಿಬಿಲಿಗೊಂಡಿದೀಯಾ, ಒಂದೇ ಒಂದು ಬೇಕು, ಅದು ಮರಿಯಳು ಅದನ್ನ ಆರಿಸ್ಕೊಂಡಿದ್ದಾಳೆ, ಅದನ್ನು ಆಕೆಯಿಂದ ತೆಗೆದುಕೊಳ್ಳುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಪ್ರತ್ಯೇಕವಾಗಿ ಕ್ರೈಸ್ತರಾದ ನಾವುಗಳು ನಮ್ಮ ದೈನಂದಿನ ಜೀವಿತದಲ್ಲಿ ದೇವರಿಗೆ ಪ್ರಪ್ರಥಮ ಸ್ಥಾನವನ್ನ ಕೊಟ್ರೆ ಇವತ್ತು ನಾವು ಗಲಿಬಿಲಿ ಪಡುವಂತಹ ಅನೇಕ ವಿಚಾರಗಳ ಅವಶ್ಯಕತೆ ಬರೋದಿಲ್ಲ. ನೋಡಿ, ಮತ್ತಾಯನ ಸುವಾರ್ತೆಯಲ್ಲಿ ಯೇಸುವಿನ ಪರ್ವತ ಪ್ರಸಂಗದಲ್ಲಿ ಯೇಸು ಹೇಳಿರುವಂಥದ್ದು, ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡ್ರಿ, ಅದರೊಂದಿಗೆ ಎಲ್ಲವೂ ನಿಮಗೆ ಸಿಗ್ತದೆ. ಅರ್ಥ ಕೆಲಸವನ್ನ ಮಾಡಬಾರದು ಎಂಬುದಾಗಿ ಅಲ್ಲ. ಇವತ್ತು ನಾವು ಗಲಿಬಿಲಿ ಪಡುವಂತಹ ಮೂಲ ಉದ್ದೇಶ ಕೇವಲ ನಮಗಿರುವಂತಹ ಕೆಲಸದಲ್ಲಿ, ನಮಗಿರುವಂತಹ ವರಮಾನದಲ್ಲಿ ಕುಟುಂಬವನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗುವುದಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ನಾವು ಎಕ್ಸ್ಟ್ರಾ ಏನಾದರೂ ಮಾಡಬೇಕು. ಈ ಒಂದು ಗಲಿಬಿಲಿಯಲ್ಲಿ ನಾವು ಸಿಕ್ಕಾಕೊಂಡ್ಬಿಟ್ಟಿದ್ದೇವೆ, ಇಡೀ ಲೋಕ ಸಿಕ್ಕಾಕೊಂಡ್ಬಿಟ್ಟಿದೆ. ಕಳೆದ ದಿನದಲ್ಲಿ ವಾಟ್ಸಪ್ ಅಲ್ಲಿ ಒಂದು ಪೋಸ್ಟ್ ಬಂದಿತ್ತು, ದ ರಿಚ್ ಪೀಪಲ್ ವಿಲ್ ಥಿಂಕ್ ಅಬೌಟ್ ದರ್ ಫೋರ್ತ್ ಜನರೇಷನ್. ಅಂದ್ರೆ ಹಣವಂತರು 4ನೇ ತಲೆಮಾರಿಗೆ ಬೇಕಾದಂಥದ್ದನ್ನ ಸಂಪಾದಿಸುವುದಕ್ಕೋಸ್ಕರವಾಗಿ ಚಿಂತಿಸುವಂತವರಾಗಿರ್ತಾರೆ. ಆ ಒಂದು ಪೋಸ್ಟಿಗೆ ನಾನು ರಿಪ್ಲೈ ಮಾಡಿದೆ, ಹೌದು,
ಹಣವಂತರು 4ನೇ ಜನರೇಷನ್ಗೋಸ್ಕರವಾಗಿ 4ನೇ ತಲೆಮಾರಿಗೋಸ್ಕರವಾಗಿ ಅವರು ಸಂಪಾದನೆ ಮಾಡ್ತಾ ಇರುವಾಗ, ದುರಾದೃಷ್ಟ ಅನ್ನುವಂಥದ್ದು 2ನೇ ತಲೆಮಾರು ಬರುವಷ್ಟರೊಳ್ಳಿಗೆ ಸಂಪಾದನೆ ಮಾಡಿರುವಂಥದ್ದೆಲ್ಲ ಶೂನ್ಯವಾಗಿ ಮಾರ್ಪಡ್ತದೆ. ನೋಡಿ, ಚರಿತ್ರೆಯಲ್ಲಿ ತೆಗೆದು ನೋಡಿ, ಚರಿತ್ರೆಯನ್ನು ತೆಗೆದು ನೋಡ್ರಿ. ಇದುವರೆಗೂ 100 ವರ್ಷದ ಒಬ್ಬ ಹಣವಂತನನ್ನ ಕಾಣೋದಕ್ಕೆ ಸಾಧ್ಯ ಇಲ್ಲ. 100 ವರ್ಷದ ಹಿಂದೆ ಹಣವಂತನಾದಂತಹ ವ್ಯಕ್ತಿ ಇವತ್ತು, ಅವನ ಸಂತತಿ ಇವತ್ತು ಭಿಕ್ಷುಕರ ಸ್ಥಿತಿಗೆ ಬಂದಿದೆ. ಇವತ್ತು ನಾವು ಲೋಕದಲ್ಲಿ ಏನು ಬಹಳ ದೊಡ್ಡ ಹಣವಂತರು ಎಂಬುದಾಗಿ ನಾವು ಎಣಿಸ್ಕೊಂಡಿದ್ದೇವೆ. ನಾವಿರೋದಿಲ್ಲ. ಆದರೆ ಇನ್ನೂ ಒಂದು 100 ವರ್ಷ ಲೋಕ ಇದ್ರೆ ಅವನ ಸಂತತಿಗೆ ಏನೂ ಇರೋದಿಲ್ಲ. ಸತ್ಯವೇದ ಸ್ಪಷ್ಟವಾಗಿ ಹೇಳ್ತಾ ಇದೆ. ದೇವರ ಮಕ್ಕಳಾದ ನಾವುಗಳೇನ್ ಮಾಡಬೇಕು? ದೇವರು ನಮ್ಮ ಕುರುಬನು ಎಂಬ ನಂಬಿಕೆಯಲ್ಲಿ ಗಲಿಬಿಲಿ ಪಡದೆ ದೇವರು ಕೊಟ್ಟಿರುವಂತಹ ಸವಲತ್ತುಗಳನ್ನು ಉಪಯೋಗಿಸಿ ನಮ್ಮ ದೈನಂದಿನ ಜೀವಿತವನ್ನ ನಾವು ನಿರ್ವಹಿಸುವಂತವರಾಗಿರ್ಬೇಕು. ನೋಡಿ, ಇವತ್ತು ನಾವು ಧ್ಯಾನ ಮಾಡುವಂತಹ ಶೀರ್ಷಿಕೆ ಎನ್ನುವಂಥದ್ದು ದೇವರ ಮಕ್ಕಳು, ಕ್ರಿಸ್ತನ ಮಂದೆಗಳು, ಪೀಪಲ್ ಆಫ್ ಗಾಡ್, ಫ್ಲೋಕ್ ಆಫ್ ಕ್ರೈಸ್ಟ್. ನಾನು ಪ್ರಾರಂಭದಲ್ಲಿ ಹೇಳಿದೆ, ಹಳೆಯ ಒಡಂಬಡಿಕೆಯಲ್ಲಿ ಯೆಹೋವನನ್ನು ಕುರುಬನಿಗೆ ಹೋಲಿಕೆ ಮಾಡಲಾಗಿದೆ. ಇಸ್ರಾಯೇಲಿಯರನ್ನು ಕುರಿಗಳಿಗೆ ಹೋಲಿಕೆ ಮಾಡಿ ಚಿತ್ರಿಸಲಾಗಿದೆ. ಹೊಸ ಒಡಂಬಡಿಕೆಗೆ ನಾವು ಗಮನವನ್ನು ಹರಿಸುವಂತಹ ಸಂದರ್ಭದಲ್ಲೂ ಯೇಸು ಸ್ವಾಮಿ ಹೇಳಿರುವಂತಹ ಮಾತು, ಯೋಹಾನನ ಬರೆದ ಸುವಾರ್ತೆ 10ನೇ ಅಧ್ಯಾಯದಲ್ಲಿ, ನಾನೇ ಒಳ್ಳೆಯ ಕುರುಬನು, ಐ ಆಮ್ ದ ಗುಡ್ ಶೆಪರ್ಡ್. ಇಲ್ಲಿ ಯೇಸು ಸ್ವಾಮಿ ತನ್ನನ್ನು ತಾನೇ ಕುರುಬನಿಗೆ ಹೋಲಿಕೆ ಮಾಡಿಕೊಂಡಿದ್ದಾನೆ. ಯೇಸು ಸ್ವಾಮಿ ತನ್ನನ್ನು ತಾನೇ ಕುರುಬನಿಗೆ ಹೋಲಿಕೆ ಮಾಡಿಕೊಂಡಿರುವ ನಾವ್ಯಾರಾಗಿದ್ದೇವೆ? ಕುರಿಗಳು. ನೋಡಿ, ದಾವೀದ ಕುರುಬನಾದಂತಹ ಸಂದರ್ಭದಲ್ಲಿ ತನ್ನ ಕುರಿಗಳಿಗೆ ಬೇಕಾದದ್ದನ್ನು ಲೌಕಿಕವಾಗಿ ಎಲ್ಲವನ್ನು ಒದಗಿಸಿಕೊಟ್ಟಂತಹ ವ್ಯಕ್ತಿ. ಇದೇ ದಾವೀದ ಅರಸನಾದ ನಂತರವಾಗಿ ಹೇಳುವಂಥದ್ದು, ಯೆಹೋವನು ನನಗೆ ಕುರುಬನಾಗಿರುವುದರಿಂದ ನನಗೆ ಯಾವ ಕೊರತೆ ಇಲ್ಲ. ಈ ಹೊಸ ಒಡಂಬಡಿಕೆಗೆ ನಾವು ಸೇರಿ ಬಂದಿರಲಾಗಿ ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ಪಾಪ ಕ್ಷಮಾಪಣೆಯನ್ನು ಪಡೆದುಕೊಂಡು ದೇವರ ಮಕ್ಕಳೆಂಬ ಪದವಿಯಲ್ಲಿ ಜೀವಿಸುತ್ತಿರುವ ನಮ್ಮ ಕುರಿತಾಗಿ ಯೇಸು ಸ್ವಾಮಿ ಹೇಳುವಂಥದ್ದು, ಐ ಆಮ್ ದ ಗುಡ್ ಶೆಪರ್ಡ್, ನಾನು ಒಳ್ಳೆಯ ಕುರುಬನು. ನಾನು ಒಳ್ಳೆಯ ಕುರುಬನು ಎಂಬ ವಾಗ್ದಾನ ನಮಗೆ ಕೊಡಲ್ಪಟ್ಟಿರುವಾಗ ಕುರಿಗಳಾದ ನಾವುಗಳು ನಾಳಿನ ಕುರಿತಾಗಿ ಚಿಂತಿಸುವಂತಹ ಅವಶ್ಯಕತೆ ಇದೆಯಾ? ಒಮ್ಮೆ ಯೋಚನೆ ಮಾಡಿ ನೋಡಿ. ಯಾಕಂದ್ರೆ ಕುರಿಗಳು ಎಂದಿಗೂ ತಮಗೆ ಬೇಕಾದಂತಹ ಆಹಾರವನ್ನ ಸಿದ್ಧಪಡಿಸೋದಿಲ್ಲ. ಕುರಿಗಳಿಗೆ ಬೇಕಾದ ಆಹಾರವನ್ನ ಸಿದ್ಧಪಡಿಸುವಂಥದ್ದು ಕುರುಬನ ಕೆಲಸ. ಇಲ್ಲಿ ಯೆಹೋವನು ಯೇಸು ಸ್ವಾಮಿ, ಐ ಆಮ್ ದ ಗುಡ್ ಶೆಪರ್ಡ್, ನಾನೇ ಒಳ್ಳೆ ಕುರುಬನು ಎಂಬುದಾಗಿ ಹೇಳಿರಲಾಗಿ, ಈ ಯೇಸು ಕ್ರಿಸ್ತನ ಮಕ್ಕಳಾದ ನಾವುಗಳು ಅಥವಾ ಯೇಸು ಕ್ರಿಸ್ತನ ಹಿಂಡುಗಳಾದ ನಾವುಗಳು ನಾಳಿನ ಕುರಿತಾಗಿ ಚಿಂತಿಸುವಂಥದ್ದು ಅವಶ್ಯವ ಅಲ್ಲವ? ನೋಡಿ, ಈ ಕುರಿಯ ಹಿಂಡುಗಳು ಅಥವಾ ದೇವರ ಮಕ್ಕಳಾದ ನಾವುಗಳು ಪಾಲಿಸಬೇಕಾದಂತಹ ಕೆಲವು ಧಾರ್ಮಿಕತೆ ಉಂಟು.
ಕೇವಲ ಕ್ರೈಸ್ತರೆಂಬುದಾಗಿ ಕರೆಸಿಕೊಂಡ್ರೆ ಸಾಲದು. ಕ್ರೈಸ್ತರೆಂಬುದಾಗಿ ಕರೆಸಿಕೊಂಡಿರುವ ನಾವುಗಳು ಕ್ರಿಸ್ತನ ಬೋಧನೆಗೆ ಅನುಗುಣವಾಗಿ ನಮ್ಮ ಜೀವಿತವನ್ನ ನಿರ್ವಹಿಸುವಂತವರಾಗಿರಬೇಕು. ಮೊದಲನೇದು ನಾವು ಮಾಡಬೇಕಾಗಿರುವಂಥದ್ದೇನು ನೋಡಿ, ಆದಿಕಾಂಡ ಪುಸ್ತಕವನ್ನು ನಾವು ಕಲಿಯುವಂತಹ ಸಂದರ್ಭದಲ್ಲಿ ಯಾಕೋಬನ ಕುರಿತಾದಂತಹ ಚರಿತ್ರೆಯನ್ನು ನಾವು ಕಾಣ್ತೇವೆ. ಆದಿಕಾಂಡ 35ನೇ ಅಧ್ಯಾಯಕ್ಕೆ ಬರುವಂತಹ ಸಂದರ್ಭದಲ್ಲಿ ಇಲ್ಲಿ ಯೆಹೋವನು ಯಾಕೋಬನಿಗೆ ಹೇಳಿದಂತಹ ಒಂದು ಮಾತು, ಆದಿಕಾಂಡ 35ನೇ ಅಧ್ಯಾಯದ 1ನೇ ವಾಕ್ಯ, ದೇವರು ಯಾಕೋಬನಿಗೆ, ನೀನು ಈ ಸ್ಥಳವನ್ನು ಬಿಟ್ಟು ಗಟ್ಟ ಹತ್ತಿ ಬೆತೇಲಿಗೆ ಹೋಗಿ ಅಲ್ಲೇ ವಾಸ ಮಾಡು. ನೋಡಿ, ಯಾಕೋಬ ಇಸಹಾಕನ ಮತ್ತು ರಬೇಕಳ ಎರಡನೇ ಮಗ. ಇಸಹಾಕನು ಏಸಾವನನ್ನ ಪ್ರೀತಿ ಮಾಡಿದ್ರೆ, ರಬೇಕಳು ಯಾರನ್ನ ಪ್ರೀತಿ ಮಾಡಿದ್ಲು? ಯಾಕೋಬನನ್ನ ಪ್ರೀತಿ ಮಾಡಿದ್ಲು. ಇಲ್ಲಿ ಏಸಾವನಿಗೆ ಸಲ್ಲತಕ್ಕ ಆಶೀರ್ವಾದವನ್ನ ಅಥವಾ ಏಸಾವನಿಗೆ ಸಲ್ಲತಕ್ಕ ಆಶೀರ್ವಾದವನ್ನ ರಬೇಕಳು ಕಳ್ಳತನದ ಮೂಲಕ ಯಾಕೋಬನಿಗೆ ಕೊಡಿಸ್ಬಿಟ್ಲು. ಇದರ ಫಲವಾಗಿ ಏಸಾವನು ಯಾಕೋಬನನ್ನ ದ್ವೇಷ ಮಾಡ್ದ. ಕಟ್ಟ ಕಡೆದಾಗಿ ಯಾಕೋಬ ಏನ್ ಮಾಡ್ದ? ತನ್ನ ತಾಯಿಯ ಮನೆಗೆ ಓಡೋಗ್ಬಿಟ್ಟ. ಓಡೋಗಿ ಸುಮಾರು ಎಷ್ಟು 6, 6, 21 ವರ್ಷ ಅಲ್ಲಿ ಸೇವೆ ಮಾಡಿದ. 7, 7, 3, 21 ವರ್ಷ, 14 ವರ್ಷ ಹೆಂಡತಿಗೋಸ್ಕರವಾಗಿ ಸೇವೆ ಮಾಡ್ದ. ಇನ್ನು 7 ವರ್ಷ ಸಂಪತ್ತಿಗಾಗಿ ಸೇವೆ ಮಾಡ. 21 ವರ್ಷ ಆದಮೇಲೆ ಅಬ್ರಹಾಂ ಯಾಕೋಬ ಏನ್ ಮಾಡ್ತಾನೆ? ಹಿಂತಿರುಗಿ ವಾಪಸ್ ಬರ್ತಾ ಇದ್ದಾನೆ. ಎಲ್ಲಿಗೆ ಬರ್ತಾ ಇದ್ದಾನೆ? ತನ್ನ ತಂದೆಯ ಊರಿಗೆ. ಈಗ ಬರುವಂತಹ ಸಂದರ್ಭದಲ್ಲಿ ಏನಾಯ್ತು? ಇವರು ಶೇಖೇಮಿಗೆ ಬಂದ್ರು. ಶೇಖೇಮಿಗೆ ಬಂದಂತಹ ಸಂದರ್ಭದಲ್ಲಿ ಯಾಕೋಬನಿಗೆ ಒಬ್ಬ ಮಗಳಿದ್ಲು. ಅವಳು ಬಹಳ ಸುಂದರಿಯಾದಂಥವಳು. ಆಕೆ ಹೆಸರು ದೀನಳು. ಈಕೆಯನ್ನ ಏನ್ ಮಾಡ್ದ? ಶೇಖೇಮಿನ ಒಬ್ಬ ವ್ಯಕ್ತಿ ಆಕೆಯೊಂದಿಗೆ ಆಕೆಯನ್ನು ಕೆಡಿಸ್ಬಿಟ್ಟ. ಇದು ಯಾಕೋಬನ ಮಕ್ಕಳಿಗೆ ಬಹಳ ಕೋಪವನ್ನು ಉಂಟು ಮಾಡ್ತು. ಯಾಕೋಬನ ಮಕ್ಕಳೇನ್ ಮಾಡಿದ್ರು? ತಂತ್ರದ ಮೂಲಕವಾಗಿ ಶೇಖೇಮರನ್ನ ಹತ್ತಿಸ್ಬಿಟ್ರು. ಈ ಸಂದರ್ಭದಲ್ಲಿ ದೇವರು ಯಾಕೋಬನಿಗೆ ಹೇಳುವಂಥದ್ದು, ನೀನು ಶೇಖೇಮಿನಿಂದ ಹೊರಟು ಬೆತೇಲಿಗೆ ಬರಬೇಕು. ಯಾಕೆ ಬೆತೇಲಿಗೆ ಬರಬೇಕು ಅಂದ್ರೆ, ಯಾಕೋಬನು ತನ್ನ ಅಣ್ಣನಾದಂತಹ ಏಸಾವನಿಗೆ ಭಯಪಟ್ಟು ಓಡಿ ಬರುವಂತಹ ಸಂದರ್ಭದಲ್ಲಿ ಯೆಹೋವನು ಯಾಕೋಬನಿಗೆ ಒಂದು ದಿನ ದರ್ಶನ ಕೊಡ್ತಾನೆ. ಒಂದು ಉದ್ದನೆಯ ಏಣಿ. ಆ ಏಣಿಯಲ್ಲಿ ದೇವದೂತರು ಹತ್ತುತ್ತಾ ಇಳಿತಾ ಇದ್ದಾರೆ. ಆ ರಾತ್ರಿ ಯಾಕೋಬನು ಅಲ್ಲಿ ನಿದ್ರೆ ಮಾಡ್ತಾನೆ. ಮುಂಜಾನೆ ಎದ್ದಾಗ ಗೊತ್ತಾಗ್ತದೆ ನಾನು ಕಂಡಂಥದ್ದು ಕನಸೆಂಬುದಾಗಿ. ಅಲ್ಲಿ ಯಾಕೋಬ ಒಂದು ತೀರ್ಮಾನ ಮಾಡ್ದ, ದೇವರು ನನಗೆ ಆಹಾರವನ್ನ ಕೊಟ್ಟು ಕ್ಷೇಮವಾಗಿ ಬರಮಾಡುವುದಾದರೆ ನಾನು ನಿಲ್ಲಿಸಿರುವಂತಹ ಈ ಕಲ್ಲು ಏನಾಗುತ್ತದೆ? ದೇವರ ಆಲಯವಾಗಿ ಮಾರ್ಪಡ್ತದೆ. ಒಂದು ತೀರ್ಮಾನವನ್ನು ತೆಗೆದುಕೊಂಡ. ಇಲ್ಲಿ ಯಾಕೋಬನು ಏನ್ ಮಾಡ್ತಾ ಇದ್ದಾನೆ? ಲಾಬಾನನ ಕಡೆಯಿಂದ ಹೊರಟು ಬಂದಿದ್ದಾನೆ. ಹೊರಟು ಬಂದಂತ ಸಂದರ್ಭ ಅವರು ಶೇಖೇಮಿಗೆ ಬಂದ್ರು. ಇಲ್ಲಿ ಬಂದಂತಹ ಸಂದರ್ಭದಲ್ಲಿ ಒಂದು ಅತ್ಯಂತ ದುಃಖಕರವಾದಂತಹ ಒಂದು ಕ್ರಿಯೆ ಸಂಭವ ನಡೀತಾ ಇದೆ. ಆದ್ರೆ ಇಲ್ಲಿ ದೇವರು ಹೇಳುವಂಥದ್ದು, ನೀನು ಶೇಖೇಮಲ್ಲಿ ನಿಲ್ಲಬೇಡ,
ನೀನು ಎಲ್ಲೋಗ್ಬೇಕು? ಬೆಥೇಲಿಗೆ ಹೋಗು. ಬೆಥೇಲಿಗೆ ಹೋಗ್ಬೇಕು ನೀನು. ಸೊ ಆ ಸಂದರ್ಭದಲ್ಲಿ ಯಾಕೋಬ ಒಂದು ಕೆಲಸ ಮಾಡ್ದ. ಏನ್ ಮಾಡ್ದ? 2ನೇ ವಾಕ್ಯ. ಆಗ ಯಾಕೋಬನು ತನ್ನ ಮನೆಯವರಿಗೂ ತನ್ನ ಸಂಗಡ ಇದ್ದವರೆಲ್ಲರಿಗೆ, ನಿಮ್ಮಲ್ಲಿರುವ ಅನ್ಯ ದೇವರುಗಳನ್ನು ತಳ್ಳಿಬಿಟ್ಟು ನಿಮ್ಮನ್ನು ಶುದ್ಧೀಕರಿಸಿಕೊಂಡು ಮಡಿವಸ್ತ್ರವನ್ನು ಹಾಕಿಕೊಳ್ಳ್ರಿ. ಕ್ರಿಸ್ತನ ಮಂದೆಗಳು ಅಥವಾ ದೇವರ ಮಕ್ಕಳು, ದೇ ಶುಡ್ ಸೆಟ್ ಅಪಾರ್ಟ್ ಫ್ರಮ್ ದ ಅನ್ಹೋಲಿನೆಸ್. ಅಂದ್ರೆ ಅಪವಿತ್ರತೆಯಿಂದ ತಮ್ಮನ್ನು ಪ್ರತ್ಯೇಕಿಸಿಕೊಳ್ಬೇಕು, ಅಥವಾ ಕ್ರಿಸ್ತನ ಹಿಂಡುಗಳು ಶುದ್ಧೀಕರಿಸಲ್ಪಟ್ಟವರಾಗಿರ್ಬೇಕು. ನಾವು ಕ್ರಿಸ್ತನ ಹಿಂಡುಗಳು ಆಗಿದ್ರೆ ನಾವೇನಾಗಿರ್ಬೇಕು? ವಿ ಶುಡ್ ಸೆಟ್ ಅಪಾರ್ಟ್. ನಾವು ನಮ್ಮನ್ನೇ ಪ್ರತ್ಯೇಕಿಸ್ಕೊಳ್ಬೇಕು. ಸೊ ಪ್ರತ್ಯೇಕಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಇಡೀ ಕ್ರೈಸ್ತರು ಯಾವ್ದಾರ ಒಂದು ಕಡೆ ಹೋಗ್ಬಿಟ್ಟು ಒಂದು ಲೇಔಟ್ ಮಾಡಿ ಅಲ್ಲಿ ವಾಸ ಮಾಡಬೇಕು ಎಂಬುದಾಗಿ ಅಲ್ಲ. ಪ್ರತ್ಯೇಕಿಸಿಕೊಳ್ಳುವುದು ಅಂದ್ರೆ ಪೌಲ ರೋಮಾ ಪತ್ರಿಕೆಯಲ್ಲಿ ಹೇಳುವಂತ ಒಂದು ಮಾತಿದೆ. ನಾನು ಸಾಧಾರಣವಾಗಿ ಪ್ರತಿ ಭಾನುವಾರ ಹೇಳುವಂತ ಒಂದು ವಾಕ್ಯ ಅದು. ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನ ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಸಮರ್ಪಿಸಿರಿ. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರ್ರಿ. ಸೆಟ್ ಅಪಾರ್ಟ್ ಅಂದ್ರೆ ನಾವು ಈ ಲೋಕದಲ್ಲಿ ಜೀವಿಸುವಂತಹ ಸಂದರ್ಭದಲ್ಲಿ ಅಥವಾ ಅನ್ಯ ಮತಸ್ಥರ ಮಧ್ಯದಲ್ಲಿ ಜೀವಿಸುವಂತಹ ಸಂದರ್ಭದಲ್ಲಿ, ಅನ್ಯ ಮತಸ್ಥರ ಸಂಗಡ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಅವರ ಆಚಾರ ವಿಚಾರಗಳಿಗೆ ಅನುಗುಣವಾಗಿ ನಡೆಯದೆ ಅಥವಾ ಅವರ ನಡವಳಿಕೆಯನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳದೆ ನೂತನ ಮನಸ್ಸನ್ನು ನೋಡಿ, ಪೌಲ ಹೇಳ್ತಾನೆ, ಒಬ್ಬನು ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾಗ್ತಾನೆ. ಏನು ನೂತನ ಅಂದ್ರೆ? ಎ ಸೆಟ್ ಅಪಾರ್ಟ್. ಸೆಟ್ ಅಪಾರ್ಟ್. ಕ್ರಿಸ್ತನ ಮಂದೆಗಳು ಅಥವಾ ಕ್ರಿಸ್ತನ ಹಿಂಡುಗಳು ಶುದ್ಧೀಕರಿಸಲ್ಪಟ್ಟ ಜನಾಂಗ. ಎ ಸೆಟ್ ಅಪಾರ್ಟ್ ಪೀಪಲ್. ಸೊ ನಾವು ಶುದ್ಧೀಕರಿಸಲ್ಪಟ್ಟ ಜನಾಂಗವಾಗಿದ್ದೇವ. ನೋಡಿ, ಅಲ್ಲಿ ನಾವು ಓದುವಂತಹ ಸಂದರ್ಭದಲ್ಲಿ 4ನೇ ವಾಕ್ಯದಲ್ಲಿ, ಆದಿಕಾಂಡ 35:4, ಅವರು ತಮ್ಮಲ್ಲಿದ್ದ ಎಲ್ಲ ಅನ್ಯ ದೇವರುಗಳನ್ನು, ಕಿವಿಯಲ್ಲಿದ್ದ ಮರವುಗಳನ್ನು ಯಾಕೋಬನಿಗೆ ಒಪ್ಪಿಸಲು ಅವನು ಶೇಕೆಮ್ ಪಟ್ಟಣದ ಹತ್ತಿರವಿರುವ ಏಲಾ ವೃಕ್ಷದ ಬುಡದಲ್ಲಿ ಹೂಳಿಟ್ಟ. ಎಲ್ಲವನ್ನು ತೆಗೆದಾಕ್ಬಿಟ್ರು. ಅನೇಕರು ಈ ವಾಕ್ಯವನ್ನು ತೆಗೆದುಕೊಂಡು ಹೇಳ್ತಾರೆ, ನಾವು ಬಂಗಾರ ಹಾಕಬಾರ್ದು ಅಂತ ಎಂಬುದಾಗಿ. ಅದು ಇಲ್ಲ ಸಲ್ಲದಂತಹ ಉಪದೇಶಗಳು. ಸೊ ಇಲ್ಲಿ ತಮ್ಮನ್ನ ಶುದ್ಧಿಪಡಿಸಿಕೊಂಡ್ರು. ನೋಡಿ, ಪೌಲನು ಹೇಳ್ತಾ ಇದ್ದಾನೆ, ಎಫೆಸಯ ಪತ್ರಿಕೆ 4ನೇ ಅಧ್ಯಾಯದ ಅದರ 17ರಿಂದ 19 ವಾಕ್ಯಗಳನ್ನು ನಾವು ನೋಡುವಂತಹ ಸಂದರ್ಭದಲ್ಲಿ ಅಲ್ಲಿ ಪೌಲನು ಹೇಳಿರುವಂಥದ್ದು, ಅನ್ಯ ಜನರು ನಡೆದುಕೊಳ್ಳುವ ಪ್ರಕಾರ ನೀವು ನಡ್ಕೊಳ್ಬಾರದು. ಅವರು ನಿಷ್ಪ್ರಯೋಜನವಾದ ಬುದ್ಧಿಯುಳ್ಳವರಾಗಿ ನಡೀತಾರೆ. ಅವರು ತಮ್ಮನ್ನು ಬಂಡುತನಕ್ಕೆ ಒಪ್ಪಿಸಿಕೊಟ್ಟು ಎಲ್ಲ ವಿಧವಾದ ಅಶುದ್ಧ ಕೃತ್ಯಗಳನ್ನು ಅತ್ಯಾಶೆಯಿಂದ ನಡೆಸ್ತಾರೆ. ಅಲ್ಲಿ ನಾವು ನೋಡುವಂಥದ್ದು, ಅವರು ತಮ್ಮ ಬಂಡುತನಕ್ಕೆ ಒಪ್ಪಿಸಿಕೊಟ್ಟು ಅಶುದ್ಧವಾದ ಕೃತ್ಯಗಳನ್ನ ಅತ್ಯಾಶೆಯಿಂದ ನಡೆಸುವಂತವರಾಗಿರ್ತಾರೆ.
ಆದರೆ ನಾವುಗಳು ಆ ರೀತಿಯಾಗಿರಬಾರದು. ಕ್ರಿಸ್ತನ ಮಂದೆಗಳು ಅಥವಾ ಯೇಸು ಕ್ರಿಸ್ತನ ಹಿಂಡುಗಳಾದ ನಾವುಗಳು ಯಾವ ರೀತಿಯಾಗಿರ್ಬೇಕಂತೆ? ನಮ್ಮನ್ನು ಶುದ್ಧೀಕರಿಸಲ್ಪಟ್ಟ ಒಂದು ಗುಂಪಾಗಿ ನಮ್ಮನ್ನು ನಾವು ಪ್ರತ್ಯೇಕಿಸಿಕೊಳ್ಬೇಕು. ನೋಡಿ, ಪೇತ್ರ ಹೇಳ್ತಾ ಇದ್ದಾನೆ ತನ್ನ ಪತ್ರಿಕೆಯಲ್ಲಿ, ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರ ನೀವು ವಿಧೇಯರಿಗೆ ತಕ್ಕಂತೆ ನಿಮ್ಮ ಎಲ್ಲ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರ್ರಿ. ನಾನು ಕ್ರಿಸ್ತನ ಮಂದೆಯಾಗಿದ್ರೆ ಅಥವಾ ನೀವುಗಳು ಕ್ರಿಸ್ತನ ಮಂದೆಗಳಾಗಿದ್ರೆ ನೀವು ಮೊದಲು ಮಾಡಬೇಕಾದಂಥದ್ದು ನಿಮ್ಮನ್ನು ನೀವೇ ಪವಿತ್ರತೆಯಲ್ಲಿ ಕಾಪಾಡಿಕೊಳ್ಳುವಂಥದ್ದು. ನೋಡಿ, ಪೇತ್ರನ ಪತ್ರಿಕೆಯಲ್ಲಿ ಪೇತ್ರ ಹೇಳಿರುವಂಥದ್ದು 1 ಪೇತ್ರ 1ನೇ ಅಧ್ಯಾಯದ 15ನೇ ವಾಕ್ಯದಲ್ಲಿ, ಪವಿತ್ರತೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ಅಸಾಧ್ಯ. 16ನೇ ವಾಕ್ಯದಲ್ಲಿ, ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು. ಕ್ರಿಸ್ತನ ಮಂದೆಗಳು ಅಂದ್ರೆ ನಾವೇನಾಗಿರ್ಬೇಕು? ಸೆಟ್ ಅಪಾರ್ಟೆಡ್ ಫ್ರಮ್ ದ ಅನ್ಹೋಲಿನೆಸ್. ಅಪವಿತ್ರತೆಯಿಂದ ನಮ್ಮನ್ನು ಪ್ರತ್ಯೇಕಿಸಿಕೊಂಡವರಾಗಿರಬೇಕು. ಕೊಲೋಸ್ಯ ಪತ್ರಿಕೆಯಲ್ಲಿ ಪೌಲ ಬರೆದಿರುವಂಥದ್ದು, ನಿಮ್ಮಲ್ಲಿರುವ ಭೂ ಸಂಬಂಧವಾದ ಭಾವಗಳನ್ನು ಸಾಯಿಸ್ರಿ. ಜಾರತ್ವ, ಬಂಡುತನ, ಕಾಮಾಭಿಲಾಷೆ, ದುರಾಶೆ, ವಿಗ್ರಹಾರಾಧನೆ, ಕ್ರೋಧ, ಕೋಪ, ಮತ್ಸರ, ದೂಷಣೆ, ದುರ್ಭಾಷೆ, ಇವೆಲ್ಲವನ್ನ ಬಿಟ್ಬಿಡ್ಬೇಕು ನಾವು. ನಾನು ಕ್ರಿಸ್ತನ ಮಂದೆಯಾಗಿದ್ರೆ ನನ್ನಲ್ಲಿ ಈ ದುರ್ಗುಣಗಳು ಇರಬಾರದು. ನಮ್ಮಲ್ಲಿ ಇವಾಗ ಹೇಳಿ, ನಾವು ಕ್ರಿಸ್ತನ ಮಂದೆಗಳ? ಭಾನುವಾರ ಆರಾಧನೆಗೆ ಹೋಗೋದ್ರಿಂದ, ಕೈತಟ್ಟಿ ಚಪ್ಪಾಳೆ ಹೊಡೆದು ಹಾಡಾಡೋದ್ರಿಂದ ನಾನು ಕ್ರಿಸ್ತನ ಮಂದೆಯಾಗೋದಿಲ್ಲ. ಇವೆಲ್ಲ ತೋರಿಕೆಯ ಆಧ್ಯಾತ್ಮಿಕತೆ. ಭಾನುವಾರ ಚರ್ಚಿಗೆ ಹೋಗುವಂಥದ್ದು ತೋರಿಕೆಯ ಆಧ್ಯಾತ್ಮಿಕತೆ ಅಷ್ಟೇ. ಕಾಣಿಕೆ ಕೊಡುವಂಥದ್ದು ತೋರಿಕೆಯ ಆಧ್ಯಾತ್ಮಿಕತೆ ಅಷ್ಟೇ. ಹಾಡಾಡುವಂಥದ್ದು ತೋರಿಕೆಯ ಆಧ್ಯಾತ್ಮಿಕತೆ ಅಷ್ಟೇ. ನಿಜವಾದ ಆಧ್ಯಾತ್ಮಿಕತೆ ಅಥವಾ ನಿಜವಾದ ಕ್ರಿಸ್ತನ ಹಿಂಡು ಅನ್ನುವಂಥದ್ದು, ನಿಜವಾದ ದೇವರ ಮಗಳು ಅನ್ನುವಂಥದ್ದು ಇಹಲೋಕಾಚಾರಕ್ಕೆ ನಡೆಯದೆ ತನ್ನನ್ನು ತಾನೇ ಪ್ರತ್ಯೇಕಿಸಿಕೊಳ್ಳುವಂಥದ್ದಾಗಿದೆ. ಇದು ನಮ್ಮಲ್ಲಿ ಇದೆಯಾ? ನೋಡಿ, ಕೊಲೋಸ್ಯ 3:5 ನಾವು ನೋಡುವಂಥದ್ದು, ನಿಮ್ಮಲ್ಲಿರುವ ಭೂ ಸಂಬಂಧವಾದದನ್ನ ಸಾಯಿಸ್ರಿ. ಇವುಗಳ ನಿಮಿತ್ತ ದೇವರ ಕೋಪ ಉಂಟಾಗ್ತದೆ. ಬಿಕಾಸ್ ಆಫ್ ದಿಸ್. ಯಾವುಗಳ ನಿಮಿತ್ತ? ಭೂ ಸಂಬಂಧವಾದ ಭಾವಗಳನ್ನ ನಾವು ಅನುಸರಿಸಿ ಜೀವಿಸುವಂತವರಾಗಿದ್ರೆ ದೇವರ ಕೋಪ ನಮ್ಮ ಮೇಲೆ ಬರ್ತದೆ. ನೋಡಿ, ಇಸ್ರಾಯೇಲ್ ಮಕ್ಕಳು ಐಗುಪ್ತ ದೇಶದಿಂದ ಹೊರಟು ಬಂದರು. ದೇವರೇನ್ ಮಾಡ್ದ? 10 ವಿಧವಾದಂತಹ ವ್ಯಾಧಿಗಳನ್ನ ಏನ್ ಮಾಡ್ದ? ಬರಮಾಡ್ದ. 10 ವಿಧವಾದ ವ್ಯಾಧಿಗಳನ್ನ ಬರಮಾಡಿ ಏನ್ ಮಾಡಿದ್ರು? ದೇವರು ಇಸ್ರಾಯೇಲ್ ಮಕ್ಕಳನ್ನ ಹೊರಗೆ ಕರ್ಕೊಂಡ್ಬಂದ್ರು. ಕೆಂಪು ಸಮುದ್ರದ ಬಳಿಗೆ ಬಂದ್ರು, ಗುಣಗುಟ್ಟಿದ್ರು. ಆದಾಗ್ಯೂ ದೇವ್ರೇನ್ ಮಾಡಿದ್ರು? ಕೆಂಪು ಸಮುದ್ರವನ್ನ ಇಬ್ಬಾಗ ಮಾಡಿ ಇಸ್ರಾಯೇಲ್ ಮಕ್ಕಳನ್ನ ಅಲ್ಲಿಂದ ಹೊರಗೆ ತಂದ. ನಂತರವಾಗಿ ಅವರು ಸಿನಾಯ್ ಪರ್ವತದ ಬಳಿಗೆ ಬಂದರು. ಸಿನಾಯ್ ಪರ್ವತದ ಬಳಿಗೆ ಬಂದಾಗ ದೇವರು
ಇಸ್ರಾಯೇಲ್ ಮಕ್ಕಳಿಗೆ ದಶಾಜ್ಞೆಯನ್ನ ಕೊಡುವುದಕ್ಕೋಸ್ಕರವಾಗಿ ತೀರ್ಮಾನಿಸ್ತಾ, ಕೆಲವು ಆಜ್ಞೆಗಳನ್ನ ಕೊಡೋದಕ್ಕೆ ತೀರ್ಮಾನಿಸ್ತಾ. ಅದಕ್ಕೆ ದೇವರು ಏನ್ ಮಾಡಿದ್ರು, ಮೋಶೆಯನ್ನ ಸಿನಾಯಿ ಪರ್ವತವನ್ನು ಹತ್ತೋದಕ್ಕೆ ಹೇಳಿದ್ರು. ಮೋಶೆ ಏನ್ ಮಾಡ್ದ, ಸಿನಾಯಿ ಪರ್ವತವನ್ನ ಹತ್ತಿದಂತಹ ಮೋಶೆ ಸುಮಾರು 40 ದಿವಸ ಅಲ್ಲೇ ಇದ್ದ. ಎಲ್ಲಿ? ಸಿನಾಯಿ ಪರ್ವತದ ಮೇಲೆ. ಸೊ ಯಾವಾಗ ಮೋಶೆ ಬರುವಂತದ್ದನ್ನ ತಡ ಮಾಡಿದ್ನು, ಜನ ಏನ್ ಮಾಡಿದ್ರು, ಅರೋನನ ಬಳಿಗೆ ಹೋಗಿ ಹೇಳಿದ್ರು, ಮೋಶೆಗೆ ಏನಂತ ಗೊತ್ತಿಲ್ಲಪ್ಪ, ಅವ್ನು ಹೋಗ್ಬಿಟ್ಟ. ಈಗ ನಮಗೆ ನಮ್ಮ ಮುಂದೆ ಹೋಗೋದಕ್ಕೆ ಒಬ್ಬರು ದೇವರು ಬೇಕು. ನಮ್ಮ ಮುಂದೆ ಹೋಗೋದಕ್ಕೆ ಒಬ್ಬ ದೇವರು ಬೇಕು. ಆರೋನ ಏನ್ ಮಾಡ್ದ, ಅವರ ಬಳಿಯಲ್ಲಿದ್ದಂತಹ ಬಂಗಾರವನ್ನು ತೆಗೆದುಕೊಂಡು ಒಂದು ಬಸವನ ಆಕೃತಿಯನ್ನ ಮಾಡಿ ಬಂಗಾರವನ್ನ ಕರಗಿಸಿ ಬಂಗಾರದ ಬಸವನನ್ನ ಮಾಡಿ ಅವ್ರಿಗೆ ಕೊಟ್ಬಿಟ್ಟ. ಸೊ ಜನ ಏನ್ ಮಾಡ್ಬಿಟ್ರು, ಅಲ್ಲಿವರೆಗೂ ಯೆಹೋವನಿಗೆ ಸುಗಂಧ ಯಜ್ಞವನ್ನ ಸಮರ್ಪಿಸದೇ ಇದ್ದಂತಹ ಜನ ಅವತ್ತೇನ್ ಮಾಡಿದ್ರು, ಯಜ್ಞವೇದಿಯನ್ನ ಕಟ್ಟಿ ಈ ಬಸವನಿಗೆ ಏನ್ ಮಾಡಿದ್ರು, ಸಮಾಧಾನ ಯಜ್ಞವನ್ನ ಸಮರ್ಪಿಸಿದ್ರು. ಇದು ದೇವರಿಗೆ ಬಹಳ ಕೋಪವನ್ನು ತರಿಸ್ತು, ಬಹಳ ಕೋಪ ತರಿಸ್ತು. ಸೊ ದೇವರು ಇವರನ್ನ ಸಂಪೂರ್ಣವಾಗಿ ನಾಶ ಮಾಡೋದಕ್ಕೆ ತೀರ್ಮಾನ ಮಾಡಿಬಿಟ್ಟ. ಆದ್ರೆ ಮೋಶೆ ಅಲ್ಲಿ ಮಧ್ಯಸ್ಥಿಕನಾಗಿ ನಿಂತುಕೊಂಡು ಪ್ರಾರ್ಥನೆ ಮಾಡಿದಂಥದ್ದನ್ನು ನಾವು ನೋಡ್ತೇವೆ. ಅಂದ್ರೆ ನಾವು ಇಲ್ಲಿ ನೋಡಬೇಕಾಗಿರುವಂಥದ್ದು ಅಥವಾ ಗ್ರಹಿಸಬೇಕಾಗಿರುವಂಥದ್ದು, ಇಲ್ಲಿ ದೇವರು ಪರಿಶುದ್ಧನಾಗಿರುವ ಪ್ರಕಾರ ನಾವುಗಳು ಪರಿಶುದ್ಧರಾಗಿರಬೇಕು. ಅಪವಿತ್ರವಾದ ಕಾರ್ಯಗಳು ಸಂಭವಿಸುವಾಗ ದೇವರೇನ್ ಮಾಡ್ತಾನೆ, ನಮ್ಮ ಮೇಲೆ ಕೋಪಗೊಳ್ತಾನೆ. ನೋಡಿ, ಸುಮಾರು 20 ಲಕ್ಷ ಜನ ಹೊರಟು ಬಂದ್ರು ಇಲ್ಲಿಂದ, ಐಗುಪ್ತ ದೇಶದಿಂದ. ಅಂದ್ರೆ ಈ 20 ಲಕ್ಷದಲ್ಲಿ ಕೇವಲ 2 ಮಾತ್ರ ಕಾನಾನ್ ದೇಶವನ್ನ ಪ್ರವೇಶ ಮಾಡಿದ್ರು. ಬಾಕಿ 19,99,998 ಜನ ಇನ್ಕ್ಲೂಡಿಂಗ್ ಮೋಸೆ ಮರುಭೂಮಿಯಲ್ಲಿ ಅಸುನೀಗಿದ್ರು. ಕೆಲವರು ನ್ಯಾಚುರಲ್ ಆಗಿ ಸತ್ತರು, ಬಟ್ ಅನೇಕರು ದೇವರ ನ್ಯಾಯ ತೀರ್ಪಿನಿಂದ ಅಸುನೀಗಿದ್ರು. ದೇವರ ಕೋಪ ಯಾವಾಗ ನಮ್ಮ ಮೇಲೆ ಬರುತ್ತೆ ಅಂದ್ರೆ, ಯಾವಾಗ ನಾವು ಇಹಲೋಕದ ನಡವಳಿಕೆಗೆ ಅನುಗುಣವಾಗಿ ನಡೀತೀವಿ. ಸೊ ವಿ ಶುಡ್ ಬಿ ವೆರಿ ಕೇರ್ಫುಲ್. ಕ್ರಿಸ್ತನ ಮಂದೆಗಳಾಗಿದ್ರೆ, ಕ್ರಿಸ್ತನ ಹಿಂಡುಗಳಾಗಿದ್ರೆ, ಕ್ರಿಸ್ತನ ಮಕ್ಕಳಾಗಿದ್ರೆ, ಕ್ರೈಸ್ತರಾಗಿದ್ರೆ, ಯು ಶುಡ್ ಸೆಟ್ ಅಪಾರ್ಟ್ ಫ್ರಮ್ ದ ಅನ್ಹೋಲಿನೆಸ್. ನೀವು ನಿಮ್ಮನ್ನೇ ಪ್ರತ್ಯೇಕಿಸಿಕೊಳ್ಬೇಕು. ಸೊ ಎರಡನೇದಾಗಿ, ನೀವು ಕ್ರಿಸ್ತನ ಹಿಂಡುಗಳಾಗಿದ್ರೆ ನೀವು ಪ್ರತಿಕ್ರಿಯಿಸುವಂತ ಜನರಾಗಿರ್ತೀರ. ಏನು ಪ್ರತಿಕ್ರಿಯೆ? ರೆಸ್ಪಾಂಡಿಂಗ್ ಪೀಪಲ್. ಸೊ ವಾಟ್ ಇಸ್ ರೆಸ್ಪಾಂಡಿಂಗ್? ನೋಡಿ, ಪೌಲ ತನ್ನ 2ನೇ ಮಿಷನರಿ ಪ್ರಯಾಣವನ್ನ ಆಸ್ಯ ಸೀಮೆಯಲ್ಲಿ ಮಾಡಬೇಕೆಂಬುದಾಗಿ ತೀರ್ಮಾನಿಸಿದ. ಮೊದಲನೇ ಮಿಷನರಿ ಪ್ರಯಾಣವನ್ನ ಪೌಲ ಮತ್ತು ಬಾರ್ನಬ ಮಾಡಿದ್ರು. ಆ ಮಿಷನರಿ ಪ್ರಯಾಣವನ್ನ ಮುಗಿಸಿ ಹಿಂತಿರುಗಿ ಬಂದಂತಹ ನಂತರ 2ನೇ ಮಿಷನರಿ ಪ್ರಯಾಣಕ್ಕೆ ತಾವು ತೀರ್ಮಾನ ಮಾಡಿಕೊಂಡ್ರು. ಆದರೆ ಪೌಲ ಏನ್ ಮಾಡ್ದ, ಆಸ್ಯ ಸೀಮೆಗೆ ಅಥವಾ ಎಫೆಸಿಯ ಪಟ್ಟಣಕ್ಕೆ ಹೋಗಬೇಕೆಂಬ ಉದ್ದೇಶದಿಂದ ತನ್ನ ಪ್ರಯಾಣವನ್ನ ಪ್ರಾರಂಭ ಮಾಡ್ದ. ಆದರೆ ಅಪೊಸ್ತಲರ ಕೃತ್ಯ 16ನೇ ಅಧ್ಯಾಯದ 6ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಆಸ್ಯ ಸೀಮೆಯಲ್ಲಿ ವಾಕ್ಯವನ್ನು ಹೇಳಬಾರದೆಂದು ಪವಿತ್ರಾತ್ಮನು ತಡೆದನು. ಇದು ನಿಜವಾಗಲೂ ಪ್ರತ್ಯೇಕವಾಗಿ 21ನೇ ಶತಮಾನದಲ್ಲಿ ಸೇವೆ ಮಾಡುವಂಥವರಿಗೆ ಒಂದು ಪ್ರಶ್ನೆ ಇದು. ನೋಡಿ, ದೇವರ ಪವಿತ್ರಾತ್ಮ ಪೌಲನಿಗೆ ಹೇಳ್ತಾ ಇದ್ದಾನೆ, ಡೋಂಟ್ ಗೋ ಟು ಎಫೆಸಸ್, ನೀನು ಆಸ್ಯ ಸೀಮೆಗೆ ಹೋಗಬೇಡ. ಆದ್ರೆ ಆಸ್ಯ ಸೀಮೆಯವರು ಸುವಾರ್ತೆನ ಕೇಳಬಾರ್ದ?
ಅದಾದ ಮೇಲೆ ಪೌಲ ಏನ್ ಮಾಡ್ದ, ಬಿತೂನ್ಯಕ್ಕೆ ಹೋಗೋದಕ್ಕೆ ಪ್ರಯತ್ನ ಪಟ್ಟ. ಬಿತೂನ್ಯ ಅನ್ನುವಂಥದ್ದು ಯಾವುದು? ಇದೇ ಆಸ್ಯ ಸೀಮೆಯ ವಾಯುವ್ಯ ಭಾಗದಲ್ಲಿ ಇರುವಂತಹ ಸ್ಥಳ. ಅಲ್ಲೂ ಪವಿತ್ರಾತ್ಮ ಅವನನ್ನ ತಡೆದ, ಅಲ್ಲೂ ಹೋಗ್ಬೇಡ. ಎಫೆಸ ಪಟ್ಟಣಕ್ಕೆ ಹೋಗೋದಕ್ಕೆ ತೀರ್ಮಾನ ಮಾಡ್ದ, ಅಲ್ಲಿಗೆ ಬಿಡ್ಲಿಲ್ಲ. ಅಲ್ಲಿಂದ ಬಿತೂನ್ಯಕ್ಕೆ ಹೋಗೋದಕ್ಕೆ ಪ್ರಯತ್ನ ಪಟ್ಟ, ಅಲ್ಲೂ ಪವಿತ್ರ ಆತ್ಮ ಅವನನ್ನು ತಡೆದ. ಸೊ ಕಟ್ಟ ಕಡೆದಾಗಿ ಅವ್ರು ಏನ್ ಮಾಡಿದ್ರು, ತ್ರೋವ ಎಂಬ ಪಟ್ಟಣಕ್ಕೆ ಬಂದ್ಬಿಟ್ಟು ಸುಮ್ಮನೆ ಕುತ್ಕೊಂಡ್ಬಿಟ್ರು. ಏನ್ ಮಾಡ್ಬೇಕಂತ ಗೊತ್ತಿಲ್ಲ, ಮುಂದೆ ಏನ್ ಮಾಡ್ಬೇಕಂತ ಗೊತ್ತಿಲ್ಲ ಅವರಿಗೆ. ಸೊ ಆ ರಾತ್ರಿ ಪೌಲನಿಗೆ ಒಂದು ಕನಸು, ಒಂದು ದರ್ಶನ. ದರ್ಶನ ಏನಂದ್ರೆ, ಮೆಕದೋನ್ಯದ ಒಬ್ಬ ವ್ಯಕ್ತಿ ಪೌಲನನ್ನ ಕರೀತಾ ಇದ್ದಾನೆ, ಬಂದು ನಮಗೆ ಸಹಾಯ ಮಾಡು, ಬಂದು ನಮಗೆ ನೆರವಾಗು. ಸೊ ಈ ಕನಸನ್ನ ಕಂಡಂತಹ ಪೌಲನಿಗೆ ನಿಶ್ಚಯ ಆಯಿತು, ದೇವರು ನಮ್ಮನ್ನು ಮೆಕದೋನ್ಯದವರಿಗೆ ಸುವಾರ್ತೆಯನ್ನು ಸಾರುವುದಕ್ಕೆ ಕರೀತಾ ಇದ್ದಾನೆ. ನಿಜವಾದಂತಹ ಅಥವಾ ಕ್ರೈಸ್ತ ಅಥವಾ ನಿಜವಾದಂತಹ ಕ್ರಿಸ್ತನ ಹಿಂಡು ಪ್ರತಿಕ್ರಿಯಿಸುವಂತವನಾಗಿರ್ತಾನೆ. ನೋಡಿ, ಪೌಲ ಶೀಲನನ್ನು ತಿಮೋತಿಯನನ್ನು ಕರೆದುಕೊಂಡು ಎಲ್ಲಿ ಹೋಗ್ತಾ ಇದ್ದಾನೆ? ಮೆಕದೋನ್ಯಕ್ಕೆ ಪ್ರಯಾಣ ಮಾಡ್ತಾ ಇದ್ದಾನೆ. ಮೆಕದೋನ್ಯಕ್ಕೆ ಬಂದಂತಹ ಪೌಲ ಫಿಲಿಪ್ಪಿ ಎಂಬ ಪಟ್ಟಣಕ್ಕೆ ಬಂದ. ಫಿಲಿಪ್ಪಿ ಅನ್ನುವಂಥದ್ದು ಮೆಕದೋನಿಯದ ಒಂದು ಪ್ರಮುಖವಾದಂತಹ ಒಂದು ಸ್ಥಳ. ಅಂದ್ರೆ ಪೌಲ ಏಷ್ಯಾ ಸೀಮೆಯನ್ನು ಅಥವಾ ಏಷ್ಯಾ ಮೈನರನ್ನ ಬಿಟ್ಟು, ಅಂದ್ರೆ ಇವತ್ತು ನಾವು ವಾಸ ಮಾಡುವಂತಹ ಭೂ ಪ್ರದೇಶವನ್ನ ಬಿಟ್ಟು ಯುರೋಪ್ ಕಡೆಗೆ ಪ್ರಯಾಣವನ್ನ ಬೆಳೆಸ್ತಾ, ನಿಜವಾದಂತಹ ಒಬ್ಬ ವಿಶ್ವಾಸಿ ದೇವರ ಮಾತನ್ನ ಕೇಳಿಸಿಕೊಳ್ಳುವಂತವನಾಗಿರ್ತಾನೆ. ನೋಡಿ, ಯೋಹಾನನ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಹೇಳಿರುವಂಥದ್ದು, ಅದರ 10ನೇ ಅಧ್ಯಾಯದಲ್ಲಿ, ಕುರಿಗಳು ಅವನ ಸ್ವರವನ್ನು ತಿಳುಕೊಂಡು ಅವನ ಹಿಂದೆ ಹೋಗುತ್ತದೆ. ಯಾವ ಕುರಿಗಳು? ನಿಜವಾದಂತಹ ಕುರಿಗಳು ಕುರುಬನ ಸ್ವರವನ್ನ ಕೇಳಿಕೊಂಡು. ನಾನು ಒಂದು ಚರಿತ್ರೆಯನ್ನ ಇವತ್ತು ಓದಿದೆ. ಮೊದಲನೇ ಮಹಾಯುದ್ಧದ ಸಂದರ್ಭ, ವರ್ಲ್ಡ್ ವಾರ್ ಫಸ್ಟ್ ಅಲ್ಲಿ ಕೆಲವು ಸೈನಿಕರು, ವಿರೋಧಿ ಸೈನಿಕರು ಏನ್ ಮಾಡಿದ್ರು, ಇಸ್ರಾಯೇಲಿಯರಲ್ಲಿ ಇದ್ದಂತಹ ಕುರಿಗಳನ್ನ ಕಳ್ಳತನ ಮಾಡ್ಕೊಂಡು ಕತ್ಕೊಂಡು ಹೋಗ್ತಾ ಇದ್ರು ರಾತ್ರಿ ಬಂದ್ಬಿಟ್ಟು. ಸೊ ಇದನ್ನು ಕಾಯುತ್ತಿದ್ದಂತಹ ಕುರುಬನಿಗೆ ಎಚ್ಚರವಾದಾಗ ಕುರಿಗಳು ಹೋಗ್ತಾ ಇದ್ದಾವೆ. ಸೊ ಇವನು ಯುದ್ಧ ಮಾಡಕ್ ಹೋಗಿಲ್ಲ, ಯಾಕಂದ್ರೆ ಯುದ್ಧ ಮಾಡೋದಕ್ಕೆ ಇವನ ಹತ್ರ ಯಾವುದು ವೆಪನ್ಸ್ ಇಲ್ಲ. ಸೊ ಇವನೇನ್ ಮಾಡ್ದ, ತನ್ನ ಶಬ್ದವನ್ನ ಕೇಳಿಸ್ದ. ಯಾವಾಗ ನಿಜವಾದ ಕುರುಬನ ಶಬ್ದವನ್ನ ಆ ಕುರಿಗಳು ಕೇಳ್ತೋ, ಮುಂದೆ ಹೋಗ್ತಾ ಇದ್ದ ಕುರಿಗಳು ಎಲ್ಲ ಒಟ್ಟಿಗೆ ವಾಪಸ್ ಬಂದ್ಬಿಡ್ತು. ಇದು ಕಥೆಯಲ್ಲ, ಚರಿತ್ರೆಯಲ್ಲಿ ನಡೆದಂತಹ ಸಂಭವ. ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಏನ್ ಹೇಳ್ತಾ ಇದ್ದಾನೆ? ಕುರಿಗಳು ಅವನ ಸ್ವರವನ್ನ ಕೇಳಿಸ್ಕೊಳ್ತದೆ. ಪೌಲ ದೇವರ ಸ್ವರವನ್ನ ಕೇಳಿಸ್ಕೊಂಡ. ಪೌಲ ಸುವಾರ್ತೆಯನ್ನ ಸಾರುವುದಕ್ಕೆ ಎಫೆಸ ಪಟ್ಟಣಕ್ಕೆ ಹೋಗಬೇಕೆಂಬುದಾಗಿ ತಾನು ತೀರ್ಮಾನಿಸಿದಾಗ ದೇವರು ಅವನಿಗೆ ದರ್ಶನ ಕೊಡ್ತಾ ಇದ್ದಾನೆ. ನೀನು ಎಲ್ಲಿ ಹೋಗ್ಬೇಕು? ಮೆಕದೋನ್ಯಕ್ಕೆ ಹೋಗು ಅಥವಾ ಐರೋಪ್ಯ ದೇಶಕ್ಕೆ ಹೋಗು. ಆ ಸ್ವರವನ್ನ ಯಾರು ಕೇಳಿಸ್ಕೊಂಡು, ಯಾರು ಅರ್ಥ ಮಾಡ್ಕೊಂಡ್ರು? ಪೌಲ ಅರ್ಥ ಮಾಡ್ಕೊಂಡ. ಪ್ರೀತಿಯ ಕ್ರಿಸ್ತನ ಮಂದೆಗಳೇ, ಪ್ರೀತಿಯ ಕ್ರಿಸ್ತನ ಹಿಂಡುಗಳೇ, ಪ್ರೀತಿಯ ಕ್ರಿಸ್ತನ ಕುರಿಗಳೇ, ನೀವು ಯೇಸು ಕ್ರಿಸ್ತನ ಸ್ವರವನ್ನ ಸರಿಯಾಗಿ ಗ್ರಹಿಸುವಂತವರಾಗಿದ್ದೀರಾ.
ಯೋಚನೆ ಮಾಡಿ ನೋಡಿ. ಅಲ್ಲಿಗೆ ಮುಗಿತಾ? ಮುಗ್ದಿಲ್ಲ. ಪೌಲ ಏನ್ ಮಾಡ್ದ? ಒಂದು ಸಬ್ಬತ್ ದಿನದಲ್ಲಿ ಫಿಲಿಪ್ಪಿ ಪಟ್ಟಣದಲ್ಲಿ ಯಹೂದ್ಯರ ದೇವಾಲಯವನ್ನು ಹುಡ್ಕೊಂಡು ಹೋಗ್ತಾ ಇದ್ದಾನೆ. ಫಿಲಿಪ್ಪಿ ಪಟ್ಟಣದಲ್ಲಿ ಯಹೂದ್ಯರ ದೇವಾಲಯ ಇಲ್ಲ. ನೋಡಿ, ಒಬ್ಬ ಯಹೂದ್ಯರು ಒಂದು ದೇವಾಲಯವನ್ನ ಕಟ್ಟಬೇಕಾದ್ರೆ ಇಂಗ್ಲಿಷಲ್ಲಿ ಸಿನೋಗೋಗ್ ಎಂಬುದಾಗಿ ಕರೀತಾರೆ. ಒಂದು ಸಿನೋಗೋಗನ್ನು ಕಟ್ಟಬೇಕಂದ್ರೆ ಮಿನಿಮಮ್ 10 ಮಂದಿ ಗಂಡಸಿರ್ಬೇಕು. ಎಷ್ಟು ಜನ? 10 ಮಂದಿ ಗಂಡಸಿರ್ಬೇಕು. ಆದ್ರೆ ಫಿಲಿಪ್ಪಿ ಪಟ್ಟಣದಲ್ಲಿ 10 ಮಂದಿ ಗಂಡಸರಿಲ್ಲ. ಗಂಡಸರು ಅಂದ್ರೆ ಯಹೂದ್ಯರಾದಂತ ಗಂಡಸರು, ಅನ್ಯ ಜನರಲ್ಲ. ಯಹೂದ್ಯರಾದ ಗಂಡಸರು 10 ಜನ ಇದ್ರೆ ಮಾತ್ರ ಒಂದು ದೇವಾಲಯವನ್ನ ಕಟ್ಟೋದಕ್ಕೆ ಸಾಧ್ಯ. ಆದ್ರೆ ಇಲ್ಲಿ 10 ಜನ ಇಲ್ಲ. ಸೊ ಇಂತಹ ಸ್ಥಳಗಳಲ್ಲಿ ಏನ್ ಮಾಡ್ತಾ ಇದ್ರು? ಯಾಕಂದ್ರೆ ಪೌಲನ ಮಿಷನರಿ ಪ್ರಯಾಣದ ಸಂದರ್ಭದಲ್ಲಿ ರೋಮನ್ನರು ಆಳ್ತಾ ಇದ್ರು. ಇಸ್ರಾಯೇಲ್ ಸಮೂಹ ಇಡೀ ಪಂಚವನ್ನ ಏನ್ ಮಾಡಿ ರೋಮನ್ನರು ಆಳ್ತಾ ಇದ್ರು. ಈ ರೋಮನ್ನರು ಏನ್ ಮಾಡಿದ್ರು? ಎಲ್ಲೆಲ್ಲಿ ಯಹೂದ್ಯರಿದ್ದಾರೆ 10 ಮಂದಿಕ್ಕಿಂತ ಹೆಚ್ಚು ಅಲ್ಲಲ್ಲಿ ಏನ್ ಮಾಡಿದ್ದಾರೆ? ಒಂದೊಂದು ದೇವಾಲಯವನ್ನ ಕಟ್ಟೋದಕ್ಕೆ ಅನುಮತಿ ಕೊಟ್ಟಿದ್ದಾರೆ. ಆದ್ರೆ ಫಿಲಿಪ್ಪಿ ಪಟ್ಟಣದಲ್ಲಿ ಅನುಮತಿ ಕೊಟ್ರೇನು ಅಲ್ಲಿ 10 ಮಂದಿ ಇಲ್ಲದ ಫಲವಾಗಿ ಕಟ್ಟೋದಕ್ಕೆ ಸಾಧ್ಯವಿಲ್ಲ. ಸೊ ಇಂತಹ ಸ್ಥಳದಲ್ಲಿ ಏನ್ ಮಾಡ್ತಾ ಇದ್ರು ಜನ? ಯಾವುದಾದ್ರೂ ನದಿಯ ತೀರದಲ್ಲಿ ಕುಳಿತುಕೊಂಡು ಸಬ್ಬತ್ ದಿನವನ್ನು ಆಚರಣೆ ಮಾಡ್ತಾ ಇದ್ರು. ಇದು ಯಾರಿಗೆ ಚೆನ್ನಾಗಿ ಗೊತ್ತು? ಪೌಲನಿಗೆ ಚೆನ್ನಾಗಿ ಗೊತ್ತು. ಪೌಲ ಏನ್ ಮಾಡ್ದ? ಸೀದಾ ಹೊರಟ ಇಲ್ಲಿಗೆ, ಊರಿನ ಹೊರಗಡೆ ನದಿಯ ದಡಕ್ಕೆ ಹೊರಟ. ಅಲ್ಲಿ ಹೋದಂತಹ ಸಂದರ್ಭದಲ್ಲಿ ಕೆಲವು ಹೆಂಗಸರು ಕೂತ್ಕೊಂಡಿದ್ದಾರೆ ಅಷ್ಟೇ, ಬೇರೆ ಯಾರೂ ಇಲ್ಲ. ಬಂದಂತಹ ಪೌಲ ಏನ್ ಮಾಡ್ದ? ಅವರೊಂದಿಗೆ ಮಾತನಾಡುವುದಕ್ಕೆ ಪ್ರಾರಂಭಿಸಿದ, ಸುವಾರ್ತೆಯನ್ನು ಸಾರ್ದ. ಬೈಬಲಲ್ಲಿ ಬರೆಯಲ್ಪಟ್ಟಿರುವಂತದ್ದೇನು? ಸ್ತ್ರೀಯರ ಸಂಗಡ ಕೂತುಕೊಂಡು ಮಾತಾಡ್ದ. ಏನ್ ಮಾತಾಡಕ್ಕೆ ಬೇರೆ ಕೆಲಸ ಇರಲಿಲ್ವಾ? ಮಾತಾಡ್ದ ಅಂದ್ರೆ ಸುವಾರ್ತೆಯನ್ನು ಸಾರ್ದ. ಸೊ ಸುವಾರ್ತೆಯನ್ನ ಸಾರಿದಂತಹ ಸಂದರ್ಭದಲ್ಲಿ ಲೂದ್ಯಳೆಂಬ ಸ್ತ್ರೀ, ಈಕೆ ದುವತೈರ ಪಟ್ಟಣದವಳು, ಈಕೆ ದೇವ ಭಕ್ತಳು ಆಗಿದ್ಲು. ಕರ್ತನು ಆಕೆಯ ಹೃದಯವನ್ನು ತೆರೆದ. ಅದರ ಫಲವಾಗಿ ಆಕೆ ಪೌಲನು ಹೇಳುವಂತಹ ಮಾತನ್ನು ಬಹಳ ಲಕ್ಷ್ಯವಿಟ್ಟು ಕೇಳಿದ್ಲು. ನೋಡಿ, ಪ್ರತ್ಯೇಕವಾಗಿ ಸೇವಕರ ಇದನ್ನ ಬಹಳ ಗಮನವಿಟ್ಟು ನೀವು ಕೇಳ್ರಿ. ಸೊ ಒಂದು ದೇವರು ಕಳಿಸುವಂತ ಸ್ಥಳಕ್ಕೆ ಮಾತ್ರ ನೀವು ಹೋಗ್ಬೇಕು. ನಿಮ್ಮ ಸಂಸ್ಥೆ ಕಳಿಸುವಂತ ಸ್ಥಳಗಳಿಗೆ ಅಲ್ಲ. ಇವತ್ತು ನಮ್ಮ ಕ್ರೈಸ್ತತ್ವದಲ್ಲಿ ಸಂಸ್ಥೆಗಳು ಹೇಳ್ತಾರೆ ನೀವು ಈ ಕಡೆ ಹೋಗಿ ಸೇವೆ ಮಾಡಕ್ಕೆ. ದೇವರಿಗೆ ಯಾವ ಸ್ಥಾನಮಾನ ಇಲ್ಲ ಇಲ್ಲಿ. ನೋಡಿ, ಯೇಸು ಸ್ವಾಮಿ ಹೇಳಿದ್ದಾರೆ, ತಂದೆಯು ಆಕರ್ಷಿಸದೆ ಯಾರು ನನ್ನ ಬಳಿಗೆ ಬರೋದಿಲ್ಲ. ಅಂದ್ರೆ ಒಬ್ಬ ವ್ಯಕ್ತಿ ರಕ್ಷಣೆಯನ್ನು ಹೊಂದ್ಕೊಳ್ಬೇಕಾದ್ರೆ ತಂದೆಯಾದ ದೇವರ ಆಕರ್ಷಣೆ ಅವನಲ್ಲಿ ಇರಬೇಕು. ನೋಡಿ, ಪೌಲ ಹೇಳ್ತಾ ಇದ್ದಾನೆ ಗಲಾತ್ಯ ಪತ್ರಿಕೆಯಲ್ಲಿ, ತಾಯಿಯ ಗರ್ಭದಲ್ಲಿ ಆತನು ನನ್ನನ್ನು ನೋಡ್ದ. ತಾರ್ಸದ ಸೌಲ ತಾಯಿಯ ಗರ್ಭದಲ್ಲಿ ಅಥವಾ ತಾಯಿಯ ಉದರದಲ್ಲಿ ರೂಪಿಸುವುದಕ್ಕಿಂತ ಮುಂಚಿತವಾಗಿ ಕರ್ತನು ಅವನನ್ನು ನೋಡ್ದ. ಆದರೆ ಅವನು ಕರ್ತನನ್ನ ಅಂಗೀಕರಿಸಿದ ಯಾವಾಗ? ತನ್ನ 30ನೇ ವಯಸ್ಸಿನಲ್ಲಿ. ಮೋರ್ ದನ್ 30. ಫಾರ್ ಎವ್ರಿಥಿಂಗ್ ದೇರ್ ಇಸ್ ಎ ಟೈಮ್. ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಸಂಸ್ಥೆಗೋಸ್ಕರವಾಗಿ ಸೇವೆ ಮಾಡಕ್ ಹೋಗ್ಬೇಡಿ, ದುಡ್ಡುಗೋಸ್ಕರ ಸೇವೆ ಮಾಡಬೇಡ್ರಿ. ಇದು ನಿಮಗೆ ಶಾಪಕ್ಕೆ ಕಾರಣವಾಗಿ ಮಾರ್ಪಡ್ತದೆ. ಸೊ ಇಲ್ಲಿ ಕರ್ತನು ಆಕೆಯ ಹೃದಯವನ್ನು ತೆರೆದದ್ದರ ಫಲವಾಗಿ ಆಕೆಯ ಕುಟುಂಬದವರು ಕರ್ತನನ್ನ ನಂಬಿ ದೀಕ್ಷಾಸ್ನಾನ ಮಾಡಿಸ್ಕೊಂಡ್ರು. ಯಾವ ರೀತಿಯ ಮತಾಂತರ ಆಗಿಲ್ಲಲಿ. ಇವತ್ತು ನಾವು ನಮ್ಮ ಸಂಸ್ಥೆಗೆ ಲೆಕ್ಕ ಕೊಡೋದಕ್ಕೋಸ್ಕರವಾಗಿ ನಾವೇನ್ ಮಾಡ್ತೇವೆ? ವರ್ಷ ವರ್ಷ ಅನೇಕರನ್ನ ಮುಳುಗಿಸ್ತಾ ಇದ್ದೇವೆ. ನಿಜವಾಗ್ಲೂ ಹೇಳ್ತೀನಲ್ಲ, ಯೇಸು ಸ್ವಾಮಿ ಹೇಳಿದಂತ ಒಂದು ಮಾತಿದೆ, ನಿಮ್ಮ ಮೂಲಕವಾಗಿ ಅನ್ಯ ಜನರ ಮಧ್ಯದಲ್ಲಿ ನನ್ನ ನಾಮವು ನಿಂದೆಗೆ ಒಳಗಾಗಿದೆ.
ಇವತ್ತು ಕ್ರೈಸ್ತತ್ವ, ಯೇಸು ಕ್ರಿಸ್ತನ ನಾಮ ನಿಂದಿಸಲ್ಪಡುತ್ತಿರುವಂಥದ್ದು ಅನ್ಯ ಧರ್ಮದವರ ಮೂಲಕವಾಗಿ ಅಲ್ಲ, ಕ್ರೈಸ್ತರೆಂಬುದಾಗಿ ಹೇಳಿಕೊಳ್ಳುವಂತಹ ಕೆಲವು ವ್ಯಕ್ತಿಗಳ ಮೂಲಕ. ನೋಡಿ, ಪ್ರಾರಂಭದಲ್ಲಿ ನೋಡಿದ್ರಿ, ಆತ ಎಫೆಸ ಪಟ್ಟಣಕ್ಕೆ ಹೋಗೋದಕ್ಕೆ ತೀರ್ಮಾನ ಮಾಡ್ದ. ಆದರೆ ಪವಿತ್ರಾತ್ಮ ಅವನನ್ನ ತಡೆದು ಐರೋಪ್ಯಕ್ಕೆ ಕಳಿಸ್ಕೊಟ್ಟ. ಐರೋಪ್ಯದಲ್ಲಿ ಬಂದು ಫಿಲಿಪ್ಪಿ ಪಟ್ಟಣದಲ್ಲಿ ಸುವಾರ್ತೆ ಸಾರಿದಾಗ ದೇವರು ಲುದ್ಯಳ ಹೃದಯವನ್ನ ತೆರೆದ. ಆಕೆ ಪೌಲನ ಪ್ರಸಂಗಕ್ಕೆ ಕಿವಿ ಕೊಟ್ಟು ಯೇಸು ಕ್ರಿಸ್ತನನ್ನ ಅಂಗೀಕಾರ ಮಾಡಿದ್ದು. ಎರಡನೇ ವಿಚಾರ ಏನು? ಕ್ರಿಸ್ತನ ಹಿಂಡು ಪ್ರತಿಕ್ರಿಯಿಸುವಂತ ಜನ, ರೆಸ್ಪಾಂಡಿಂಗ್ ಪೀಪಲ್. ಅಲ್ಲಿಗೆ ಮುಗೀತಾ? ಇದೇ ಫಿಲಿಪ್ಪಿ ಪಟ್ಟಣದಲ್ಲಿ ಪೌಲನನ್ನ ಏನ್ ಮಾಡಿದ್ರು? ಸೆರೆಮನೆಗೆ ಹಾಕಿದ್ರು. ರಾತ್ರಿಯಲ್ಲಿ ಪೌಲಶೀಲರು ದೇವರನ್ನ ಆರಾಧನೆ ಮಾಡಿದ್ರು. ಸೆರೆಮನೆಯಲ್ಲಿದ್ದಂಥ ವ್ಯಕ್ತಿಗಳು ಕೇಳಿದ್ರು. ಭೂಕಂಪ ಆಯಿತು, ಕದಗಳು ತೆರೆಯಲ್ಪಟ್ಟಿತ್ತು, ಬೇಡಿಗಳು ಕಳಚಲ್ಪಟ್ಟಿತ್ತು. ಸೆರೆಮನೆಯ ಅಧಿಕಾರಿ ಎಲ್ಲರೂ ಓಡೋಗ್ಬಿಟ್ರು ಎಂಬುದಾಗಿ ತನ್ನನ್ನು ತಾನೇ ಆತ್ಮಹತ್ಯೆ ಮಾಡೋಕೆ ತೀರ್ಮಾನ ಮಾಡಿಕೊಂಡ. ಆದ್ರೆ ಪೌಲ ಹೇಳ್ತಾರೆ, ಡೋಂಟ್ ವರಿ, ಡೋಂಟ್ ಡು ಎನಿಥಿಂಗ್. ಅಲ್ಲಿ ಏನ್ ಮಾಡ್ದ? ಪೌಲ ಪ್ರಸಂಗ ಮಾಡ್ದ. ಆ ರಾತ್ರಿ ಸೆರೆಮನೆಯ ಅಧಿಕಾರಿ ಅವನ ಕುಟುಂಬ ರಕ್ಷಣೆ ಹೊಂದಿತ್ತು. ಕ್ರಿಸ್ತನ ಹಿಂಡುಗಳಾಗಿದ್ರೆ ಅವರು ದೇವರ ಮಾತಿಗೆ ವಿಧೇಯರಾಗ್ತಾರೆ. ಇವತ್ತು ನಾವು ಬರೇ ಸುಳ್ಳು ಹೇಳಿ ಜನರನ್ನ ದಿಕ್ಷಾಸನ ಮಾಡ್ತಾ ಇದ್ದೇವೆ. ರಿಯಲಿ ಅತಿ ಹೆಚ್ಚು ಸುಳ್ಳು ಬೋಧಿಸುವ, ಸುಳ್ಳು ಪ್ರಚಾರವಾಗುವಂತ ದಿನ ಇದ್ರೆ ಅದು ಭಾನುವಾರದ ದಿನ. ನಿಜವಾಗ್ಲೂ ಹೇಳ್ತೀನಿ, ಅತಿ ಹೆಚ್ಚು ಸುಳ್ಳು ಪ್ರಚಾರವಾಗುವಂತ ದಿನ ಇದ್ರೆ ಅದು ಭಾನುವಾರದ ದಿನ. ಅದು ಪ್ರತ್ಯೇಕವಾಗಿ ಕ್ರೈಸ್ತರ ಸಭೆಗಳಲ್ಲಿ. ಸೌಖ್ಯ, ಆಶೀರ್ವಾದ, ಸಮೃದ್ಧಿ, ಮಣ್ಣು, ಮಕ್ಕಳು. ಯೋಚನೆ ಮಾಡಿ, ಏನೆಲ್ಲ ಸುಳ್ಳು ಹೇಳಿ ಒಬ್ಬ ವ್ಯಕ್ತಿನ ಇಲ್ಲಿ ಕರ್ಕೊಂಡ್ಬರ್ತಾ ಇದ್ದೀವಿ ನಾವು. ಮದುವೆ ಆಗುತ್ತೆ, ಮಕ್ಕಳಾಗುತ್ತೆ, ಗಂಡು ಮಗು ಆಗುತ್ತೆ. ಅದು ಬೇರೆ ಹೇಳ್ತಾರೆ, ಗಂಡು ಮಗು ಆಗುತ್ತೆ. ದೇವರ ನಾಮವನ್ನು ಎಷ್ಟು ಕೀಳು ಮಟ್ಟಿಗೆ ನಾವು ತಂದಿದ್ದೇವೆ ನೋಡಿ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ತಂದೆಯ ಆಕರ್ಷಣೆ ಇಲ್ಲದ ಯಾರು ನನ್ನ ಬಳಿಗೆ ಬರೋದಿಲ್ಲ. ಒಬ್ಬ ವ್ಯಕ್ತಿ ರಕ್ಷಣೆಯನ್ನು ಹೊಂದ್ಕೊಳ್ಬೇಕು ಎಂಬುದಾಗಿ ತಂದೆಯಾದ ದೇವರು ತೀರ್ಮಾನಿಸಿದ್ರೆ ಆ ವ್ಯಕ್ತಿಯನ್ನು ಆ ಸಮಯದಲ್ಲಿ ದೇವರು ತನ್ನ ಕಡೆಗೆ ಕರ್ಕೊಳ್ತಾನೆ. ನೀವೇನು ಜಾಸ್ತಿ ಎಗ್ರಕ್ಕೆ ಹೋಗ್ಬೇಡಿ. ಅಲ್ಲಿ ಬದುಕರೆ ಕ್ರೈಸ್ತರಾಗಿ ಸಾಕು. ಕ್ರಿಸ್ತನ ಹಿಂಡುಗಳು ಪ್ರತಿಕ್ರಿಯಿಸುವಂಥದ್ದು, ರೆಸ್ಪಾಂಡಿಂಗ್ ಪೀಪಲ್. ನೋಡಿ, ಹೊಸ ಒಡಂಬಡಿಕೆ ತೆಗೆದು ನೋಡ್ರಿ. ದೇ ರೆಸ್ಪಾಂಡೆಡ್. ಅವರು ಯಾವ ರೀತಿಯಾಗಿ ರೆಸ್ಪಾಂಡ್ ಮಾಡಿದ್ರು? ದೇವರು ಅವರ ಹೃದಯವನ್ನು ತೆರೆದ. ಗೊತ್ತಲ್ಲ? ಸೊ ದೇವ್ರಿಗೆ ಗೊತ್ತು ಯಾರನ್ನ ಯಾವಾಗ ರಕ್ಷಣೆ ಅನುಭವಕ್ಕೆ ತರಬೇಕು. ದೇವ್ರಿಗೆ ಗೊತ್ತು. ಇಟ್ ಇಸ್ ಗಾಡ್ಸ್ ಮಿನಿಸ್ಟ್ರಿ. ದೇವರ ಸೇವೆ ಇದು. ನಮ್ಮ ಅಪ್ಪನ ಮನೆದಲ್ಲ ಇದು ಸೇವೆ. ಇವತ್ತು ಕೆಲವರು ಮಾಡೋ ಸ್ಟೈಲ್ ನೋಡ್ರಿ, ಏನು ಅವ್ರು ಇದ್ದಿಲ್ಲ ಅಂತ ಹೇಳಿದ್ರೆ ದೇವ್ರಿಗೆ ಮತ್ತೆ ಏನು ಇಲ್ಲ ಅನ್ಸ್ಬಿಡುತ್ತೆ. ಅಷ್ಟರ ಮಟ್ಟಿಗೆ ಗಾಡ್ಸ್ ಮಿನಿಸ್ಟ್ರಿ. ಆತ್ಮ ದೇವರದು. ಈ ನೋ ದಟ್. ಸೊ ಯಾರನ್ನ ಯಾವಾಗ ತರಬೇಕು ಅಂತ. ಹಿಂಡುಗಳು ನೋಡಿ, ಯಾರು ಈ ಲುದ್ಯ ಯಹೂದಿ ಹೇಳಲ್ಲ, ಈಕೆ ಅನ್ಯ ಮತಸ್ಥಳು.
ಕೊರ್ನೆಲ್ಯ ಯಹೂದ್ಯನಲ್ಲ, ಅನ್ಯ ಮತಸ್ಥ. ಆದ್ರೆ ಇವರ ಕುರಿತಾಗಿ ಬರೆದಿರುವಂಥದ್ದು ಇವರು ದೇವರ ಭಕ್ತರಾಗಿದ್ರು. ಎಲ್ಲಿಂದ ಬಂತು ದೇವರ ಭಕ್ತಿಯಲ್ಲಿ? ವಿಗ್ರಹಗಳನ್ನು ಆರಾಧನೆ ಮಾಡುವಂತಹ ಲೂದ್ಯಳು, ವಿಗ್ರಹಗಳನ್ನು ಆರಾಧನೆ ಮಾಡುವಂತಹ ಕೊರ್ನೆಲ್ಯ ಯಾವ ರೀತಿಯಾಗಿ ದೇವರ ಭಕ್ತರಾದ್ರು? ಪೇತ್ರನು ಕೊರ್ನೆಲ್ಯನ ಮನೆಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಕೊರ್ನೆಲ್ಯನ ಬಗ್ಗೆ ಯೇಸು ಸ್ವಾಮಿ ಪೇತ್ರನಿಗೆ ಹೇಳುವಂಥದ್ದು, ಅವನು ದೇವ ಭಕ್ತ. ಬಿಟ್ಬಿಡ್ರಿ ಈ ಡ್ರಾಮಾಗಳೆಲ್ಲ, ಬಿಟ್ಬಿಡ್ರಿ ದಯವಿಟ್ಟು. ಸುಮ್ಮನೆ ಇದು ಇಟ್ಕೊಂಡು ಬದುಕಬೇಡಿ, ಕೆಲಸ ಮಾಡಿ ಬದುಕಿ ಹೋಗಿ, ಎಲ್ಲಾದ್ರೂ ಹೋಗಿ. ಅವರ ಕುರಿತಾಗಿ ಬರೆದಿರುವಂಥದ್ದು ಅವರು ದೇವರ ಭಕ್ತರು. ಅವರು ಯಹೂದ್ಯ ಮತಕ್ಕೆ ಮತಾಂತರಗೊಂಡವರಲ್ಲ. ಆ ಕಾಲದಲ್ಲಿ, ಈ ರೋಮನರ ಕಾಲದಲ್ಲಿ ಅನೇಕರು ಏನ್ ಮಾಡ್ತಾ ಇದ್ರು, ಯಹೂದ್ಯ ಮತಕ್ಕೆ ಮತಾಂತರಗೊಳ್ತಾ ಇದ್ರು. ಆದ್ರೆ ಕೊರ್ನೆಲ್ಯನು ಮತಾಂತರಗೊಂಡಂತ ವ್ಯಕ್ತಿ ಅಲ್ಲ, ಲೂದ್ಯಳು ಮತಾಂತರಗೊಂಡಂತ ವ್ಯಕ್ತಿ ಅಲ್ಲ. ಬಟ್ ಅವರು ದೇವ ಭಕ್ತರಾಗಿದ್ರು, ಯೆಹೋವನನ್ನ ಆರಾಧಿಸುವಂತವರಾಗಿದ್ರು. ಸೊ ನಮ್ಮ ಮಧ್ಯದಲ್ಲಿ ಎಷ್ಟೋ ಜನ ಇದ್ದಾರ್ರಿ, ನಮ್ಮ ತರ ಬಿಳಿ ಬಟ್ಟೆ ಹಾಕಲ್ಲ ಅವರು. ಸೊ ನಮ್ಗಿಂತ ಭಕ್ತರವರು. ಬಟ್ ನಾವು ನಮ್ಮಷ್ಟು ಭಕ್ತರು ಬೇರೆ ಯಾರು ಇಲ್ಲ. ಬಿಳಿ ಬಟ್ಟೆ ಹಾಕೋದು ನಾವು ಭಕ್ತರೇ ನಾವು, ಬಟ್ ಒಳಗೆಲ್ಲ ಕಪ್ಪು 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 ಕಪ್ಪು. ನೋಡಿ, ಕರ್ತನ ಹಿಂಡುಗಳು ದೇ ವಿಲ್ ರೆಸ್ಪಾಂಡ್. ಅವರೇನ್ ಮಾಡ್ತಾರೆ, ಕುರುಬನ ಶಬ್ದಕ್ಕೆ ಕಿವಿಗೊಡ್ತಾರೆ. ಆದ್ರೆ ನಾವುಗಳು ಎಷ್ಟು ಪ್ರಸಂಗ ಮಾಡೋಣ ಕೇಳಲ್ಲ, ಎಷ್ಟೇ ಮಾಡಿದ್ರು ಅಷ್ಟೇ. ಕಾರಣ ವಿ ಆರ್ ನಾಟ್, ನಾವು ಈ ಗುಂಪಿಗೆ, ಈ ಹಿಂಡಿಗೆ ಸೇರಿದವರಲ್ಲ. ಸೊ ಕೊನೆಗಾಗಿ ಕ್ರಿಸ್ತನ ಹಿಂಡುಗಳು ಆತನ ಸ್ವರವನ್ನ ಕೇಳಿ ಆತನ ಹಿಂದೆ ಹೋಗುವಂತವರಾಗಿರ್ತಾರೆ. ನೋಡಿ, ಮತ್ತಾಯನ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ, ನಿಮಗೆ ಯೋಹಾನನ ಸುವಾರ್ತೆಯಲ್ಲಿ ನಿಮಗೆ ನಿಜವಾಗಿ ಹೇಳ್ತೇನೆ, ಕುರಿ ಹಟ್ಟಿಯೊಳಗೆ ಬಾಗಲಿಂದ ಬಾರದೆ ಮತ್ತೆಲ್ಲಿಂದಾದರೂ ಹತ್ತಿ ಬರುವವನು ಕಳ್ಳನು, ಸುಳ್ಳುಕೊಳ್ಳುವವನು ಆಗಿದ್ದಾನೆ. ಇವತ್ತು ನಾವು ಸೀದಾ ನಾವು ಸ್ಟ್ರೈಟಾಗಿ ಹೋಗಲ್ಲ, ಹಿಂಬಾಗಿಲಿಂದ ಹೋಗುವಂತ ವ್ಯಕ್ತಿಗಳು. ಇವತ್ತು ಹಿಂಬಾಗಿಲಿನಿಂದ ಕ್ರಿಸ್ತನ ಸೇವೆಯಲ್ಲಿ ತೊಡಗಿಸಿಕೊಂಡಂತವರು ಬಹಳ ಮಂದಿ ಇದ್ದಾರೆ. ಇವತ್ತು ನಾನು ಹೇಳ್ತೇನೆ, ದೇ ಆರ್ ನಾಟ್ ಕಾಲ್ಡ್ ಬೈ ಗಾಡ್. ಅವರು ದೇವರಿಂದ ಕರೆಯಲ್ಪಟ್ಟವರಲ್ಲ, ಬದಲಿಗೆ ದೇವರನ್ನ ಕರೆದು ಬಂದಂತವರು. ಪೌಲ ದೇವರಿಂದ ಕರೆಯಲ್ಪಟ್ಟವನು. ಆದುದರಿಂದ ಪೌಲ ಹೇಳ್ತಾ ಇದ್ದಾನೆ, ನನಗೆ ಲಾಭವಾಗಿರುವಂಥದ್ದನ್ನು ಕ್ರಿಸ್ತನ ನಿಮಿತ್ತ ಕಸವೆಂದೆಣಿಸ್ತೇನೆ. ಆದ್ರೆ ದೇವರನ್ನು ಕರೆದುಕೊಂಡು ಬಂದಿರುವಂತವರು ಈ ಕ್ರಿಸ್ತನ ಮೂಲಕ ಯಾವ ರೀತಿ ಲಾಭವನ್ನ ಪಡ್ಕೊಳ್ಬೇಕು ಎಂಬ ಒಂದು ಚಿಂತೆಯಲ್ಲಿ ತೊಡಗಿಕೊಂಡಿದ್ದಾರೆ. ಇವತ್ತು ನಮ್ಮ ಸುತ್ತಮುತ್ತಲು ಅನೇಕ ಸಭೆಗಳನ್ನು ಕಾಣ್ತೇವೆ, ದೊಡ್ಡ ದೊಡ್ಡ ಸಭೆಗಳು. ಇವರು ಯಾರು ದೇವರು ಕರೆದಂತವರಲ್ಲ, ದೇವರನ್ನ ಕರೆದುಕೊಂಡು ಬಂದಿರುವಂತ ವ್ಯಕ್ತಿಗಳು. ಪೌಲನ ಭಾಷೆಯಲ್ಲಿ ಹೇಳೋದಾದ್ರೆ, ಮತ್ತೆ ಯಾರು ಯೂದನ ಭಾಷೆಯಲ್ಲಿ ಹೇಳೋದಾದ್ರೆ, ಯೋಹಾನನ ಭಾಷೆಯಲ್ಲಿ ಹೇಳೋದಾದ್ರೆ, ಇವರೆಲ್ಲರೂ ದುರ್ಬೋಧಕರು. ದೇರ್ ಇಸ್ ನೋ ಡೌಟ್ ಆನ್ ದಟ್. ಸೊ ಇಲ್ಲಿ ನಾವು ನೋಡುವಂಥದ್ದು ಏನು, ನಿಜವಾದ ಕುರುಬನು ಬಾಗಲಿನ ಮೂಲಕ ಬರ್ತಾನೆ. ನಿಜವಾದ ಕುರುಬನು ಸ್ವಂತ ಕುರಿಗಳ ಹೆಸರನ್ನ ಬಲ್ಲಂತವನಾಗಿರ್ತಾನೆ. ಸೊ ಅದಕ್ಕಿಂತಲೂ ಮಿಗಿಲಾಗಿ 10ನೇ ವಾಕ್ಯದಲ್ಲಿ, ನಾನಾದರೂ ಅವುಗಳಿಗೆ ಜೀವವು ಇರಬೇಕೆಂತಲೂ ಅದು ಸಮೃದ್ಧಿಯಾಗಿ, ಏನು ಸಮೃದ್ಧಿ? ಪ್ರಾಸ್ಪರಿಟಿ. ನೋಡಿ, ಸಮೃದ್ಧಿ ಜೀವನ ಅಂದ್ರೆ ಏನು? ಪರಂಜ್ಯೋತಿ, ಮರಣ ಇಲ್ಲದೆ ಇರುವಂಥದ್ದು. ಈ ಲೋಕದಲ್ಲಿ ನಮಗೆ ಸಮೃದ್ಧಿಯಾದ ಜೀವನ ಸಾಧ್ಯನಾ? ಯೋಚನೆ ಮಾಡಿ, ಸಾಧ್ಯನಾ?
ಎಷ್ಟೇ ಸಂಪಾದನೆ ಮಾಡಿದ್ರು ಒನ್ ಡೇ ವಿ ಹ್ಯಾವ್ ಟು ಡೈ. ಮತ್ತು ಸಮೃದ್ಧಿ ಅದು ಎಲ್ಲಿ ಸಿಗ್ತದೆ ನಮಗೆ? ಯೋಹಾನ 3:16, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿನಿಟ್ಟು ತನ್ನ ಒಬ್ಬನೇ ಮಗನನ್ನು ಕಳುಹಿಸಿಕೊಟ್ಟನು, ಆತನನ್ನು ನಂಬುವ ಒಬ್ಬರಾದರೂ ನಾಶವಾಗದೆ ನಿತ್ಯ ಜೀವ. ಸಮೃದ್ಧಿ ಅಂದ್ರೆ ನಿತ್ಯ ಜೀವ ಎಲ್ಲಿ ಬರ್ತದೆ? ಪರಲೋಕದಲ್ಲಿ. ಆ ನಿತ್ಯ ಜೀವವನ್ನ ನಾವು ಪಡ್ಕೊಳ್ಬೇಕಾದ್ರೆ ಈ ಲೋಕದಲ್ಲಿ ಮೊದಲು ವಿ ಶುಡ್ ಸೆಟ್ ಅಪಾರ್ಟ್. ನಮ್ಮನ್ನೇ ನಾವೇ ಪ್ರತ್ಯೇಕಿಸಿಕೊಳ್ಬೇಕು. ಪೌಲನ ಭಾಷೆಯಲ್ಲಿ ಹೇಳೋದಾದ್ರೆ, ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಭಾವವನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರ್ರಿ. ಎರಡನೇದಾಗಿ ಏನ್ ಮಾಡ್ಬೇಕಂತ ನಾವು ಆತನ ಶಬ್ದಕ್ಕೆ ಪ್ರತಿಕ್ರಿಯೆ ಕೊಡುವಂತವರಾಗಿರಬೇಕು, ಕೇಳಿಸಿಕೊಳ್ಳುವಂತವರಾಗಿರಬೇಕು. ಅದಕ್ಕೆ ಯೇಸು ಸ್ವಾಮಿ ಹೇಳಿರುವಂಥದ್ದು ಪರ್ವತ ಪ್ರಸಂಗದಲ್ಲಿ, ಕಿವಿಯುಳ್ಳವನು ಕೇಳಲಿ. ಪ್ರಕಟಣೆ ಪುಸ್ತಕದಲ್ಲಿ ಯೋಹಾನ ಬರೀತಾ ಇದ್ದಾನೆ 7 ಸಭೆಗಳಿಗೆ. 7 ಸಭೆಗಳಿಗೂ ಯೋಹಾನ ಹೇಳಿರುವಂತಹ ಕೊನೆ ಪದ ಕಿವಿಯುಳ್ಳವನು ಕೇಳಲಿ. ಗೊತ್ತಾಯ್ತಲ್ಲ? ನಾನು ಕ್ರಿಸ್ತನ ಮಂದೆಯಾಗಿದ್ರೆ, ನಾನು ಕ್ರಿಸ್ತನ ಹಿಂಡಾಗಿದ್ರೆ, ನಾನು ಕ್ರಿಸ್ತನ ಕುರಿಯಾಗಿದ್ರೆ, ಕುರುಬನಾದಂತ ಯೇಸು ಕ್ರಿಸ್ತನ ಮಾತನ್ನ ಕೇಳುವಂತವನಾಗಿರ್ತೇನೆ. ನಾನು ಯೇಸು ಕ್ರಿಸ್ತನ ಮಾತನ್ನು ಕೇಳದವನಾಗಿದ್ರೆ ನಾನು ಕ್ರಿಸ್ತನ ಕುರಿಯಲ್ಲ, ಕ್ರಿಸ್ತನ ಮಂದೆಯಲ್ಲ, ಕ್ರಿಸ್ತನ ಹಿಂಡಲ್ಲ. ಮತ್ತೆ ಇನ್ಯಾರು ಹಿಂಡು? ಸೈತಾನನ ಹಿಂಡು ಅಷ್ಟೇ, ಬೇರೆ ಯಾರು? ಅಷ್ಟೇ, ಮುಗೀತು. ಎರಡೇ ಇರೋದು, ಒಂದು ಕ್ರಿಸ್ತ, ಇಲ್ಲಾಂದ್ರೆ ಸೈತಾನ. ಯೋಚನೆ ಮಾಡಿ ನಾವು ಯಾವ ಗುಂಪಿ ಸರಿದ್ದೇವೆ ಎಂಬುದಾಗಿ. ಪ್ರಿಯರೇ, ನಾನು ಯಾವಾಗಲೂ ಹೇಳ್ತೇನೆ, ವಿ ಫರ್ಗೆಟ್ ಟು ಲೀವ್. ನಾವು ಒಂದು ನಿಜವಾದ ಕ್ರೈಸ್ತ ಜೀವಿತವನ್ನ ಜೀವಿಸುವುದಕ್ಕೆ ಮರ್ತೋಗ್ಬಿಟ್ಟಿದ್ದೇವೆ. ವಿ ಆರ್ ಲಿವಿಂಗ್ ಇನ್ ಇಲ್ಯೂಷನ್ ವರ್ಲ್ಡ್. ಒಂದು ರೀತಿ ಒಂದು ಮಾಯಾ ಲೋಕದಲ್ಲಿ ಜೀವಿಸ್ತಾ ಇದ್ದಾಗ ಪ್ರತ್ಯೇಕವಾಗಿ ಕ್ರೈಸ್ತರು. ನೋಡಿ, ಕೊರ್ನಲ್ಯ ಯಹೂದ್ಯನಾಗಿ ಮತಾಂತರಗೊಂಡಿಲ್ಲ. ಲುದ್ಯ ಯಹೂದ್ಯಳಾಗಿ ಮತಾಂತರಗೊಂಡಿಲ್ಲ. ಆದರೆ ಅವರು ಯೆಹೋವನನ್ನ ಆರಾಧಿಸುವಂತ ವ್ಯಕ್ತಿಗಳಾಗಿದ್ರು. ಕಾರಣ, ಕೊರ್ನಲ್ಯನ ಸಂಗಡ ಇದ್ದಂತಹ ಯಹೂದ್ಯರು ನಮ್ಮ ರೀತಿಯ ನಾಮಕಾವಸ್ಥೆಯ ಕ್ರೈಸ್ತರಾಗಿರಲಿಲ್ಲ, ಅಥವಾ ನಾಮಕಾವಸ್ಥೆಯ ಯಹೂದ್ಯರಾಗಿರಲಿಲ್ಲ. ಅವರು ನಿಜವಾದ ಯಹೂದ್ಯರಾಗಿದ್ರು. ಸೊ ಅದು ಅವನ ಜೀವಿತದ ಮೇಲೆ ಕ್ರಿಯೆ ಮಾಡಿರಬಹುದು. ಸೊ ಲುದ್ಯಳು ಆಕೆ ಅನ್ಯ ಮತಸ್ಥಳು. ಆಕೆ ಎಂದಿಗೂ ಮತಾಂತರಗೊಂಡಲಿಲ್ಲ. ಆದರೆ ಆಕೆ ಯಾವ ರೀತಿ ದೇವ ಭಕ್ತೆಯಾದ್ಲು ನೋಡಿ. ಪೌಲ ಅಥೇನ ಪಟ್ಟಣಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಒಂದು ಯಜ್ಞವೇದಿಯನ್ನು ಕಂಡ, ತಿಳಿಯದ ದೇವರಿಗೆ. ಅಥೇನ ಪಟ್ಟಣದ ಪ್ರತಿಯೊಂದು ಮನೆಗಳು ಒಂದೊಂದು ದೇವಸ್ಥಾನ, ಪ್ರತಿಯೊಂದು ಮರಗಳು ಒಂದೊಂದು ದೇವಸ್ಥಾನ. ಅಷ್ಟು ಭಕ್ತರವರು. ಯಾರು? ಅಥೇನ ಪಟ್ಟಣದ ದನ ಅಷ್ಟು ಭಕ್ತರವರು. ಆದರೆ ಅವರಲ್ಲಿ ಒಂದು ತಿಳಿಯದ ದೇವರಿಗೆ ಎಂಬುದಾಗಿ ಹೇಳುವಂತಹ ಒಂದು ಯಜ್ಞವೇದಿ ಇತ್ತು. ಪ್ರಿಯರೇ, ಸೊ ನಮ್ಮ ಮಧ್ಯದಲ್ಲಿ ವಾಸಿಸುವಂತಹ ನಮ್ಮ ಸಹ ಸಹೋದರರು ಇದ್ದಾರೆ. ನಮಕ್ಕಿಂತ ಭಕ್ತಿವಂತರಿದ್ದಾರೆ, ನಮಕ್ಕಿಂತ ಒಳ್ಳೆಯವರಿದ್ದಾರೆ. ನೀನು ನಾನು ನಿಜವಾದಂತಹ ಕ್ರೈಸ್ತತ್ವದ ಆ ಒಂದು ಸಾರದಲ್ಲಿ ನಾವು ಜೀವಿಸಿದ್ರೆ ನಮ್ಮ ಮೂಲಕವಾಗಿ ಅವರು ನಿಜವಾದಂತಹ ಕ್ರಿಸ್ತನ ಪದದಲ್ಲಿ ನಡೆಯೋದಕ್ಕೆ ಸಾಧ್ಯ.
ಇಷ್ಟೇ ಅದೇ ನಾನು ಹೇಳಿದ್ದು, ವಿ ಫರ್ಗೆಟ್ ಟು ಲೀವ್. ಬದುಕುವುದಕ್ಕೆ ನಾವು ಮರ್ತು ಹೋಗ್ಬಿಟ್ವಿ. ಯೋಹಾನನ ಸುವಾರ್ತೆಯಲ್ಲಿ ಹೇಳ್ತಾನೆ, ಕಳ್ಳನು ಬರ್ತಾನೆ. ಇವತ್ತು ಕ್ರೈಸ್ತ ಸಭೆಗಳಲ್ಲಿ ಕಳ್ಳತನ ತುಂಬ್ಕೊಂಡ್ಬಿಟ್ಟಿದೆ, ಹೌದಲ್ವಾ? ನಾನು ಒಳಗೊಂಡಿರುವಂತಹ ಡಿನಾಮಿನೇಷನ್ ಕಳ್ಳದಾರಿಯಲ್ಲಿ ಅಧಿಕಾರವನ್ನು ಪಡೆದುಕೊಂಡಿರುವಂಥವರು. ಕರ್ನಾಟಕದಲ್ಲಿ ಮಾತ್ರವಲ್ಲ, ಇಡೀ ಪ್ರಪಂಚದಲ್ಲಿ ಇವತ್ತು ಪೆಂಟೆಕೋಸ್ಟ್ ಎಂಬುದಾಗಿ ಹೇಳಿಕೊಳ್ಳುವಂತಹ ಈ ಒಂದು ಡಿನಾಮಿನೇಷನ್ ಅಡ್ಡದಾರಿಗಳ ಮೂಲಕವಾಗಿ ಅಧಿಕಾರಕ್ಕೋಸ್ಕರವಾಗಿ ಹಾತೊರೆಯುವಂಥವರು. ಸೊ ಇವರ ಕುರಿತಾಗಿ ಹೇಳುವಂಥ ಕಳ್ಳ ಬರ್ತಾನೆ. ಇವರೆಲ್ಲ ಬರೋದೇನಕ್ಕೆ? ನಿಮ್ಮನ್ನು ಹಾಳು ಮಾಡೋದಕ್ಕೆ, ಕುರಿಗಳನ್ನು ಹಾಳು ಮಾಡೋದಕ್ಕೆ. ಸೊ ಪ್ರೀತಿಯ ದೇವಜನರೇ, ತಾಳ್ಮೆಯಿಂದ ನಿಮ್ಮಲ್ಲಿ ಕೇಳ್ಕೊಳ್ತೇನೆ, ದೇವರ ವಾಕ್ಯವನ್ನು ಓದ್ರಿ. ದೇವರ ವಾಕ್ಯವನ್ನು ಓದ್ರಿ, ದೇವರ ವಾಕ್ಯವನ್ನು ಧ್ಯಾನ ಮಾಡ್ರಿ. ನೋಡಿ, ಯೇಸು ಸ್ವಾಮಿ ಹೇಳ್ದ, ಒಬ್ಬ ವ್ಯಕ್ತಿ ಇಡೀ ಲೋಕವನ್ನ ಸಂಪಾದಿಸಿ ತನ್ನ ಆತ್ಮ ನಷ್ಟಪಟ್ಟರೆ ಏನು ಪ್ರಯೋಜನ? ಆದ್ರೆ ನಾನು ಇವತ್ತು ಹೇಳ್ತೇನೆ, ನೀವು ಇಡೀ ಸೇವೆಗೋಸ್ಕರವಾಗಿ ನಿಮ್ಮ ಆಸ್ತಿಯನ್ನು ವ್ಯಯ ಮಾಡಿ ನಿಮ್ಮ ಆತ್ಮ ನಷ್ಟಪಟ್ಟರೆ ಏನು ಪ್ರಯೋಜನ? ಯೋಚನೆ ಮಾಡಿ. ಎಲ್ಲ ಸೇವೆಗೆ ಕೊಟ್ಟಿದ್ದು. ಕನ್ನಡದಲ್ಲಿ ಒಂದು ಗಾದೆ ಹೇಳ್ತಾರೆ, ಇಸ್ಕೊಂಡವನು ಸೀರುಂಡೆ ಆದಂತ ಎಂಬುದೇ, ಕೊಟ್ಟವನು ಬಿಕಾರಿ ಆದ. ಪ್ರಿಯರೇ, ಕ್ರೈಸ್ತತ್ವ ಕೊಡುವಂಥದ್ದಲ್ಲ, ಕ್ರೈಸ್ತತ್ವ ಸೆಟ್ ಅಪಾರ್ಟ್, ಪ್ರತ್ಯೇಕಿಸಿಕೊಳ್ಳುವಂಥದ್ದು. ಸೊ ನಾನು ಹೇಳ್ತೇನೆ, ದೇವರು ನಿಮ್ಮನ್ನು ವಿವಿಧ ಸ್ಥಳಗಳಲ್ಲಿ ಇಟ್ಟಿದ್ದಾನೆ. ಸೊ ನಾನು ಹೇಳ್ತೇನೆ, ಐ ಕ್ಯಾನಾಟ್ ಗೋ ಎವ್ರಿವೇ. ಸೊ ನನಗೆ ಎಲ್ಲ ಕಡೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಐ ಹ್ಯಾವ್ ಎ ಲಿಮಿಟೇಷನ್. ಸೊ ನನಗೆ ಕೇವಲ ಈ ಫೇಸ್ಬುಕ್ ಲೈವ್ ಮೂಲಕವಾಗಿ ಮಾತ್ರ ಮಾತಾಡೋಕ್ಕೆ ಸಾಧ್ಯ. ಐ ಕ್ಯಾನಾಟ್ ಗೋ ಟು ದ ವಿಧಾನಸೌಧ ಆರ್ ಸಮ್ವೇರ್ ಎಲ್ಸ್. ಆದರೆ ದೇವರು ನಿಮಗೆ ಸರ್ಕಾರದ ಸ್ಥಾನಗಳಲ್ಲಿ ನಿಲ್ಲೋದಕ್ಕೆ ಅವಕಾಶ ಕೊಟ್ಟಿರುವಾಗ, ಬಿ ದ ಲೈಟ್, ಬೆಳಕಾಗಿ ನಿಂತ್ಕೊಳ್ರಿ. ಅಲ್ಲಿರುವ ನಡವಳಿಕೆಗೆ ಅನುಗುಣವಾಗಿ ಅಲ್ಲ, ಕ್ರೈಸ್ತರಿಗೆ ಯೋಗ್ಯರಾಗಿ ನೀವು ನಿಂತ್ಕೊಳ್ರಿ. ಎಫೆಸ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ, ಕ್ರೈಸ್ತರಿಗೆ ಯೋಗ್ಯರಾಗಿ ನಡ್ಕೊಳ್ರಿ. ನೀವು ನಿಜವಾದಂತಹ ಕ್ರಿಸ್ತನ ಮಂದೆಯಾಗಿದ್ರೆ, ನೀವು ನಿಜವಾದಂತಹ ಕ್ರಿಸ್ತನ ಹಿಂಡಾಗಿದ್ರೆ, ನೀವು ನಿಜವಾದಂತಹ ದೇವರ ಮಕ್ಕಳಾಗಿದ್ರೆ, ಸೊ ನೀವು ಇಹಲೋಕದ ನಡವಳಿಕೆಗೆ ಅನುಸಾರವಾಗಿ ನಡೆಯೋದಿಲ್ಲ, ಬದಲಾಗಿ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿ ಜೀವಿಸ್ತೀರಾ. ಇದರ ಮೂಲಕವಾಗಿ ದೇವರ ನಾಮ ಮಹಿಮೆಗೊಳ್ಳುತ್ತದೆ. ಇದು ದೇವರು ನಿನ್ನಿಂದ ನನ್ನಿಂದ ಬಯಸುವಂಥದ್ದು. ಪ್ರಿಯರೇ, ಈ ಮುಂಜಾನೆಯಲ್ಲಿ ಒಮ್ಮೆ ಯೋಚನೆ ಮಾಡಿ ನೋಡ್ರಿ, ದೇವರು ನಮಗೆ ಕೊಡುವಂತಹ ಸಂದರ್ಭಗಳನ್ನು, ದೇವರ ಮಾತನ್ನ ಕೇಳುವಂತಹ ವ್ಯಕ್ತಿಗಳಾಗಿ ನಾವು ಬದುಕ್ತಾ ಇದ್ದೇವೆ. ಇಲ್ಲದೆ ಹೋದರೆ ಈ ಮುಂಜಾನೆಯಲ್ಲಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳ್ರಿ, ಐ ವಿಲ್ ಲಿಸನ್. ನಾನು ಕೇಳ್ತೇನೆ. ನೋಡಿ, ಪೇತ್ರನನ್ನ ದೇವರು ಕರೆದರು. ಮನುಷ್ಯರನ್ನ ಹಿಡಿಯುವ ಬೆಸ್ತರನ್ನಾಗಿ ನಿಮ್ಮನ್ನು ಮಾಡ್ತೇನೆ ಎಂಬುದಾಗಿ ಪೇತ್ರನನ್ನ, ಆಂದ್ರೆಯನನ್ನ, ಯಾಕೋಬನನ್ನ, ಯೋಹಾನನನ್ನ ದೇವರು ಕರೆದಾಗ, ಯೇಸುಸ್ವಾಮಿ ಕರೆದಾಗ ಅವ್ರೇನ್ ಮಾಡಿದ್ರು? ತಮ್ಮ ಬಲೆಯನ್ನ, ತಮ್ಮ ದೋಣಿಯನ್ನ, ತಮ್ಮ ತಂದೆಯನ್ನ ಬಿಟ್ಟು ಯೇಸುಸ್ವಾಮಿಯ ಹಿಂದೆ ಹೋದ್ರು. ನಿಜವಾದಂತಹ ಕುರಿ ಕುರುಬನ ಸ್ವರವನ್ನ ಗ್ರಹಿಸ್ಕೊಳ್ತದೆ. ಅದು ಬೇರೆಯವನ ಸ್ವರವನ್ನ ಕೇಳಿಸ್ಕೊಳ್ಳೋದಿಲ್ಲ. ಯಥಾರ್ಥವಾದ ಕುರುಬನ ಸ್ವರವನ್ನ ಕೇಳಿಸ್ಕೊಳ್ತಾ ಇದೆ.
ಆದರೆ ಇವತ್ತು ನಾವು ಅನೇಕ ಸ್ವರಗಳನ್ನು ಕೇಳಿಸ್ಕೊಳ್ತಾ ಇದ್ದೇವೆ. ಅದಕ್ಕೆ ಡೌಟ್, ಯಾವುದು ನಿಜವಾದ ಕುರುಬನ ಸ್ವರ? ಬೆಳಗ್ಗೆ ಎದ್ರೇ ಶುರು ಆಗುತ್ತೆ, ಈ ದಿನದ ಆಶೀರ್ವಾದ, ಈ ದಿನದ ಮನ್ನಾ, ನಾಳಿನ ಮನ್ನಾ, ಈ ದಿನ. ಪ್ರಿಯರೇ, ಬೆರೋಯ ಸಭೆಯ ಕುರಿತಾಗಿ ನಾವು ಪೌಲ ಹೇಳ್ತಾ ಇದ್ದಾನೆ, ಅವರು ನಿಮಗಿಂತ ಶ್ರೇಷ್ಠರು. ಅವ್ರೇನು ಮಾಡ್ತಾ ಇದ್ರು? ಕೇಳಿಸಿಕೊಳ್ಳುವಂಥ ವಾಕ್ಯವನ್ನು ಶಾಸ್ತ್ರದ ಮೂಲಕ ಪರೀಕ್ಷೆ ಮಾಡ್ತಾ ಇದ್ರು. ಮೋಸ ಹೋಗ್ಬೇಡ್ರಿ ದಯವಿಟ್ಟು. ಸೊ ನಿಮ್ಮಲ್ಲಿರುವಂಥದ್ದನ್ನು ನೀವು ಕಳ್ಕೊಳ್ಬೇಡ್ರಿ ದಯವಿಟ್ಟು. ನೀವು ಯಥಾರ್ಥವಾದಂತಹ ಕ್ರಿಸ್ತನ ಮಂದೆಗೆ ಸೇರಿದವರಾಗಿದ್ದರೆ ನೀವು ಆತನ ಸ್ವರವನ್ನು ಕೇಳ್ತೀರಾ. ನನ್ನ ಸ್ವರವಲ್ಲ, ಆತನ ಸ್ವರವನ್ನು ನೀವು ಕೇಳ್ತೀರಾ. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಮಾತುಗಳ ಮೂಲಕವಾಗಿ ನಿಮ್ಮನ್ನು ಆಶೀರ್ವಿಸಿ ಪ್ರಾರ್ಥನೆ ಮಾಡೋಣ. ನಾವು ಪೌಲ್ ಬ್ರದರ್ ಅವರು ಪ್ರಾರ್ಥನೆ ಮಾಡ್ತಾರೆ. ಈಗ ಪ್ರಾರ್ಥನೆ ಮಾಡಿ. ಸರ್ವಶಕ್ತನಾದ ದೇವರೇ, ಮತ್ತು ದಾವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವೆ. ಈ ಮುಂಜಾನೆಯಲ್ಲಿ ಕರ್ತನೆ, ನಿಮ್ಮ ವಾಕ್ಯದ ಮೂಲಕ ನಮ್ಮ ಸಂಗಡ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ದೇವರ ಜನರು ಕ್ರಿಸ್ತನ ಹಿಂಡುಗಳು. ಹೌದು ಕರ್ತನೆ, ಕ್ರಿಸ್ತನ ಹಿಂಡುಗಳಾಗಿರುವ ನಾವು ನಮ್ಮನ್ನೇ ಬೇರ್ಪಡಿಸಿ ಒಂದು ಪವಿತ್ರವಾದ ಜೀವಿತವನ್ನು ಜೀವಿಸುವಂತೆ ಕೃಪೆ ಮಾಡು. ಅದು ಮಾತ್ರವಲ್ಲದೆ ನಿನ್ನ ಸ್ವರವನ್ನು ಕೇಳಿ ಯೆಶಾಯನು ತನ್ನ ಪ್ರವಾದನ ಗ್ರಂಥದಲ್ಲಿ ಹೇಳಿರುತ್ತೆ, ಯಾರನ್ನು ಕಳುಹಿಸಲಿ, ಯಾರು ನನಗಾಗಿ ಹೋಗ್ತಾರೆ ಎಂಬುದಾಗಿ ಶಬ್ದಕ್ಕೆ ಇಗೋ ನನ್ನನ್ನು ಕಳುಹಿಸಿ ಎಂಬುದಾಗಿ ಯೆಶಾಯನು ಹೇಳಿದ ರೀತಿಯಲ್ಲಿ ನಿಜವಾದಂತಹ ದೇವರ ಮಗನು, ನಿಜವಾದಂತಹ ಮಂದೆ ದೇವರ ಸೊಬಕ್ಕೆ, ದೇವರ ಸ್ವರಕ್ಕೆ ಕಿವಿಗೊಡುವಂಥದ್ದಾಗುತ್ತದೆ ಎಂಬುದಾಗಿ ಸ್ವಾಮಿ. ದೇವರೇ, ನಿಮ್ಮ ಸ್ವರಕ್ಕೆ ನಾವು ಕಿವಿಗೊಡುವರಾಗುವಂತೆ ನಮ್ಮನ್ನು ಸಹಾಯ ಮಾಡು. ಕರ್ತನೆ, ನೀನು ಒಳ್ಳೆ ಕುರುಬನಾಗಿ ನಮಗೆ ಬೇಕಾದಂಥ ಸಮೃದ್ಧಿಯಾದ ಜೀವವನ್ನು ನಮಗೆ ದಯಪಾಲಿಸಿರಲಾಗಿ ಆ ಸಮೃದ್ಧಿಯಾದ ಜೀವವನ್ನು ಹೊಂದಿಕೊಳ್ಳುವ ರೀತಿಯಲ್ಲಿ ನಮ್ಮ ಬಾಳ್ವೆಯನ್ನು ನಡೆಸುವಂತೆ ಕೃಪೆ ಮಾಡು. ಪ್ರಾರ್ಥನೆಗಳಿಗಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೇವೆ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರ ಆತ್ಮನ ಅನ್ಯೋನ್ಯತೆ ನಮ್ಮೆಲ್ಲರ ಸಂಗಡ ಸದಾಕಾಲವನ್ನು ನೆಲೆಗೊಂಡಿರಲಿ. ಆಮೇಲೆ ದೇವರು ನಿಮ್ಮೆಲ್ಲರನ್ನ ದಾವರ್ತಿ ಧಾರಾಳವಾಗಿ ಆಶೀರ್ವದಿಸಲಿ.